ಪುರಸ್ಕರಿಸಿಕೊಂಡು ಇವತ್ತಿನ ದಿವಸ ಮಾಡಿಗಾಳ ಗ್ರಾಮದಲ್ಲಿ ಈ ಹಕ್ಕೆ ಮನೆತನದ ಒಬ್ಬ ಸದಸ್ಯನಾಗಿರ್ತಕ್ಕಂಥ ಶರಣರಾಗಿರ್ತಕ್ಕಂಥ ರಾಮು ಅವರು ನೂತನವಾಗಿ ನಿರ್ಮಾಣ ಮಾಡಿರುವಂತಹ ಈ ಮನೆ ಶಾಂತಿ ಕಾರ್ಯಕ್ರಮದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಆಸೀನರಾಗಿ ತಮ್ಮೆಲ್ಲರಿಗೂ ಇಲ್ಲಿಯವರೆಗೆ ಉಪದೇಶಾಮೃತವನ್ನು ಉಣಬಡಿಸಿರ್ತಕ್ಕಂಥ ನಮ್ಮ ಪ್ರಶಾಂತ್ ಮಹಾರಾಜರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಅದೇ ರೀತಿ ಈ ಸತ್ಸಂಗ ಕಾರ್ಯಕ್ರಮದ ಪ್ರತಿ ತಿಂಗಳು ನಡೀತಕ್ಕಂಥ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಲಯನ್ ಮಹಾರಾಜರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ಸಿದ್ದಣ್ಣ ಮಹಾರಾಜರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಆ ದೇವರುಗಳ ಪಲ್ಲಕ್ಕಿಯನ್ನ ಹೊತ್ಕೊಂಡು ಇಲ್ಲಿಯವರೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಆ ದೇವರುಗಳ ಅರ್ಚಕರಂದ್ರೆ ಪೂಜಾರಿಗಳಲ್ಲಿ, ಯಾಕಂತಂದ್ರ ಪರಮೇಶ್ವರ ಸ್ಕಂದ ಪುರಾಣದ ಗುರುಗೀತೆಯಲ್ಲಿ ಹೇಳಿದ ಏನಪ್ಪಾ ಅಂದ್ರ, ಪಾರ್ವತಿ ಯಾರ ಮೇಲೆ ಗುರು ಕೃಪೆ ಇರುವುದೋ ಅವರ ಮೇಲೆ ಎಲ್ಲ ದೇವತೆಗಳು ಆಶೀರ್ವದಿಸುವರು. ಪ್ರಾರಂಭದಲ್ಲಿ ನಮ್ಮ ಅಪ್ಪು ಸರ್ ಮಾಡಿಕೊಂಡು ಸಿದ್ದಣ್ಣ ಮಹಾರಾಜರು, ಲ್ಯಾಂಡ್ ಮಹಾರಾಜರು, ಪ್ರಶಾಂತ್ ಮಹಾರಾಜರು ಎಲ್ಲರೂ ಬಹಳ ಸುಂದರವಾಗಿ ಮನುಷ್ಯ ತಾನು ಆದಿ ಪ್ರಪಂಚಕರಾವ ನೀಟಕ ಮಗ ಪರಮಾರ್ಥ ಘಾವ ವಿವೇಕ ಇಥೇ ಆಳಸ ಕರುಣಕ ವಿವೇಕಿ ಹೂ ಅನ್ನುವಂತೆ ಯಾರಿಗೆ ಮೊದಲ ನಟ್ಟಗಂಗೆ ಪ್ರಪಂಚ ಮಾಡ್ಲಿಕ್ಕೆ ಬರ್ತದೆ ಅವ್ರಿಗೆ ಮಾತ್ರ ಪಾರಮಾರ್ಥ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಸಮರ್ಥರ ದಾಸಬೋಧದಲ್ಲಿ ಹೇಳಿರುವಂತೆ, ನಾವು ಜೀವನದಲ್ಲಿ ಪ್ರಪಂಚದೊಳಗೆ ಹೇಗೆ ಬದುಕಬೇಕು ಅನ್ನುವಂಥದ್ದನ್ನು ಹೇಗಿರಬೇಕು ಈ ಸಂಸಾರದಲ್ಲಿ ಹೀಗೆ ಬರೆದಿರೋ ಪ್ರಾಚೀನ ಇತಿಹಾಸದಲ್ಲಿ ಅಂತ ಪುರಂದರದಾಸರು ಬಹಳ ಸುಂದರವಾಗಿ ಬರೆದರು. ಆಡುವ ಮಕ್ಕಳು ಮನೆಯ ಕಟ್ಟುವರಯ್ಯ, ಆಟ ಸಾಕಾದ ಮೇಲೆ ಕೆಡಹಿ ಓಡುವರಯ್ಯ. ಆ ಸುಂದರವಾಗಿ ಬರೀತಾರೆ, ಹೇಳಿ ಶ್ರಮ ಇಲ್ಲ. ಯಾಕಂದ್ರ ಕೆಲವ್ರು ಅಕ್ಕಗಳು ಕಣ್ಣು ತರಿಬೇಕಾತವ್ರಲ್ಲ ಕಣ್ಣು ತರಿವಲ್ಲ. ಯಾಕಂದ್ರ ಅವ್ರು ಹಿಡ್ಕೊಂಡು ನಾನು ತಕ್ಕ ಮತ್ತ ನನಗೂ ಇವಾಗ ಕಡಕಲ್ ಹೇಳೋಣ ಅಂತ ನಾನು ಮುಚ್ಚಾವ ಮತ್ತ ಇಲ್ಲ ಅನ್ಬೇಡ್ರಿ, ನೀನ್ ನಿಂತು ತಕ್ಕನ್ ಕೇಳ್ಬೇಕು. ಅಕ್ಕಿ ಗೊತ್ತ ನನಗ ಗೊತ್ತ, ನಂದು ನಾ ಹಿಂಗ್ ತರದಾಗ ಮಾಡ್ತೀನಿ, ಯಾಕೆ ಹಿಂಗ್ ಮಾಡ್ತೀನಿ. ಅವ್ರವ್ರ ಮನಸ್ಸಿಗೆ ಅವ್ರಿಗೆ ಸಾಕ್ಷಿ ಇರ್ತೈತಿ ಇದ್ದಿಲ್ಲ. ಯಾಕಂದ್ರ ಇದು ಪ್ರವಚನ ಹೇಳುವಂತ ಸಮಯ ಅಲ್ಲಿದು, ಹೌದಿಲ್ಲ. ಆದ್ರೂ ನಮ್ಮ ರಾಮಣ್ಣನ ಭಕ್ತಿಗಾಗಿ, ಭಕ್ತಿಗೆ ತಾನುಲಿದ ಭಗವಂತ ಭಕ್ತಿಗೆ ತಾನುಲಿದ ಅನ್ನುವಂತೆ ಇವತ್ತು ಇಷ್ಟು ಸುಂದರವಾಗಿ, ನಿಜವಾಗೂ ಹೇಳ್ಬೇಕಂದ್ರೆ ಪ್ರಾರಂಭದಲ್ಲಿ ನಾವು ಬಂದಾಗ ಊಟ ಚಾಲು ಇತ್ತು. ಆಮೇಲೆ ಮತ್ತೆ ಇಲ್ಲಿ ಕೂತವ್ರು ನೋಡು ಊಟ ಕರ್ಕೊಂಡು ಹೋದ್ರು. ಏನಾಯ್ತು ಕರೆ ಮತ್ತೆ ಜನರೇಟರ್ ಚಾಲು ಅಂತ ಅದು ನಮ್ಕಿಂತ ಡಬಲ್ ಸಪ್ಲೈ ಮಾಡಾಕತ್ತಿತ್ತ. ಅದ್ರ ಕೊನೆಗೆ ಏನಾಯ್ತಪ್ಪ ಅಂತಂದ್ರ ಮತ್ ಮಹಾರಾಜ್ ಹೇಳ ನಡು ಲೈಟ್ ಗಪ್ಪ ಆತ. ಅದಕ್ಕ ಆದಿ ಕಷ್ಟ ಮಗ ಫಳ ಅಂದಾರ. ಮನುಷ್ಯನಿಗೆ ಜೀವನದೊಳಗೆ ಮೊದಲು ಕಷ್ಟಗಳು ಬರ್ಬೇಕ, ಮೊದಲು ಸುಖ ಬಂದ ಆಮೇಲೆ ಕಷ್ಟ ಬರಬಾರ್ದು. ಹಾಗೇನಾಯ್ತಪ್ಪ ಅಂದ್ರ ಇವತ್ತು ನಡೆದಿರ್ತಕ್ಕಂತ ಒಂದು ಜನರೇಟರ್ ಆವಾಜ್ ಅನ್ರಿ, ಬಂದಾಗ ನೀವೆಲ್ಲರೂ ಮಾತಾಡ್ತಕ್ಕಂಥ ಮಾತುಗಳನ್ರಿ, ಮಹಾರಾಜರ ಪ್ರವಚನ ಮಾಡುವಾಗ ಹೋಗಿರ್ತಕ್ಕಂಥ ಲೈಟ್ಗಳನ್ನ ಹಿಡ್ಕೊಂಡು ಏನ್ ಕಷ್ಟ ಬಂದು ಅದ್ರ ಕೊನೆಗೆ ಏನಾಯ್ತು, ಎಲ್ಲಾ ಶಾಂತಾಗಿ ಇವಾಗ ಲೈಟ್ ಹಚ್ಕೊಂಡು ಏನಾಗಲಿ ಶಾಂತ ನಡತ್ತೆ. ಇದೇ ಮನಸ್ಶಾಂತಿ, ಇದೇ ಮನುಷ್ಯಾಂತಿ. ಈ ಬೇರೆ ಏನೋ ಉದಾಹರಣೆಗಳು ಕೊಡ್ಬೇಕಾಗಿಲ್ಲ, ಇದೇ ಒಂದು ಪವಾಡ. ಹೆಂಗಂದ್ರ ಹೇಗ ರಾಮಣ್ಣನ ಜೀವನದಲ್ಲಿ ಕಷ್ಟಗಳಾಗಿ ಕೊನೆಗೆ ಸುಖ ಬಂದೈತೆ. ಈಗ
ಗುಡಿಸಲದೊಳಗೆ ಇದ್ದವಾಗ ಮನಿ ಕಟ್ರೆ ಆ ಮನಿ ಅವಾಗ ಎಷ್ಟು ಆನಂದ ಕೊಡ್ತೈತಿ ಅವಂಗ ಗೊತ್ತಾ. ಬ್ಯಾರೆದವ್ರು ಕಟ್ಟುವಂತ ಅರಮನೆಗೆ ಹೋಗಿ ಕೂತ್ರೆ ಅವಾಗ ಆನಂದ ಆಗಂಗಿಲ್ಲ. ಅವ್ರು ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಗುಡಿಸಲು ಅವಾಗ ಎಷ್ಟು ಆನಂದ ಕೊಡ್ತೈತಿ ಅನ್ನೋದು ಯಾರು ಶ್ರಮಜೀವಿಗಳಾದ್ರೆ ಅವ್ರಿಗೆ ಗೊತ್ತಾಗ್ತದ. ಆಗ ನಾವು ಕಷ್ಟಪಟ್ಟ ದುಡಿದಿರ್ತಕ್ಕಂಥದ್ದೇ ನಮಗೆ ನಿಜವಾಗಿ ಆನಂದ ಕೊಡ್ತೈತಿ. ಹೊಲದೊಳಗ ಮನಿಯೊಳಗ ಹೆಂಡ್ರೊಳಗ ಮಕ್ಕಳೊಳಗ ಆನಂದ ಐತಿ ತಿಳ್ಕೊಬೇಡ್ರಿ. ಅದ್ರಾಗಿಲ್ಲ ಎದ್ರೊಳಗ ಐತಿ ಅಂದ್ರ ಅದೆಲ್ಲ ನಮ್ಮೊಳಗ ಐತಿ. ಅದಕ್ಕ ಮೊದಲಿಗೆ ಏನ್ ಹೇಳಿದ್ರಪ್ಪ ಅಂತಂದ್ರ ಮನಿ ಶಾಂತಿ ಅಂದ್ರೆ ಏನೋ ತಮ್ಮ ಮಾತು ಕೇಳ್ತೀರಿ ನಮ್ಮ ಊರೊಳ. ಅವ್ರ ಕೆಬ್ಬಣ ಸಿಮೆಂಟ್ ಜಗಳಾಡಕತ್ತೆ ಅವ್ರ ಏನ್ ಮಾಡಿ ಶಾಂತಿ ಮಾಡೋದತ್ತೇನು. ಅದಕ್ಕೆಲ್ಲ ಏನ್ ಮಾಡಿದ್ರೆ ಹೇಳಿದ್ರಲ್ಲ ಏನಂತ, ಮನಿ ಶಾಂತಿ ಮಾಡೋದ್ರೇನು, ಮನಃಶಾಂತಿ. ಮನವಿರಕ್ತಿಗೆ ಮುಕ್ತಿ ಅಲ್ಲದೆ ತನುವಿರಕ್ತಿಗೆ ಇಲ್ಲವು. ಮನವೇ ಬಂಧನ ಮೋಕ್ಷ ಪದವಿಗೆ ಮನವೇ ಕಾರಣವೆನಿಪುದು. ಇವತ್ತೊಂದಿನ ಮನಿ ಶಾಂತಿ ಮಾಡ್ರೆ ಮುಗಿತಾನ? ಮನಿ ಶಾಂತಿ ಮಾಡ್ರೆ ಮುಗಿತಾರೆ. ಮನಃಶಾಂತಿ ಆಗ್ಬೇಕಾದ್ರೆ ಪ್ರತಿನಿತ್ಯ ಏನ್ ಮಾಡ್ಬೇಕು? ನಿತ್ಯ ನೇಮೆ ಪ್ರಾತಃ ಕಾಳಿ ಮಧ್ಯಾಹ್ನ ಕಾಳಿ ಸಾಯಂಕಾಳಿ ನಾಮಸ್ಮರಣ ಸರ್ವ ಕಾಳಿ ಕರಿತದಾವೆ. ಸರ್ವ ಕಾಲದಲ್ಲಿ ಮಾಡ್ಬೇಕು. ಇಲ್ಲಂದ್ರ ಇಲ್ಲದೊಂದು ಎಬ್ಬಿಸ್ತೈತಿ, ಒಳ್ಳೊಳ್ಳೆಯವ್ರು ಉಬ್ಬಿಸ್ತೈತಿ, ಹಗ್ಗಿಸ್ತೈತಿ, ಹಗಲ ರಾತ್ರಿ ಪಾಪದ ಕೀರ್ತಿ. ಮನವೆಂಬ ಮರ್ಕಟವು ತನು ಎಂಬ ಗಿಡವನ್ನೇರಿ ದಶೇಂದ್ರಿಯಗಳೆಂಬ ಕೊಂಬೆ ಕೊಂಬೆಗೆ ಹಾರಿ ವಿಷಯಗಳೆಂಬ ಹಣ್ಣುಗಳನ್ನು ತಿಂದು ಭವದತ್ತ ಓಡುತ್ತಿದೆ ನೋಡ. ಎನ್ನ ಮನವೆಂಬ ಮರ್ಕಟವನ್ನು ನಿನ್ನ ಧ್ಯಾನವೆಂಬ ಹಗ್ಗದಿಂದ ಬಂಧಿಸಯ್ಯ ಅಂತ ಹೇಳಿದ್ರು ಅವ್ರು. ಮನಾಯಿದು ಉಡಾಳ ಜನ ಹತ್ತಿ ಬ್ಯಾಡಿದ್ರೆ ಬೆನ್ನ ಗುರುವಿನ ಬುದ್ಧಿ ಕಟ್ಟಿ ಗುದ್ದವನಾದ್ರೆ ಸುಮ್ಮನೆ ಇರ್ತೈತಿ ಅಂತ ಹೇಳಿದ್ರು ಅವ್ರು. ಮನಸ್ಸ ಹೇಗದಂದ್ರ ಒಂದೇ ಮಾತನ್ನ ಹೇಳ್ತೀನಿ, ಮನಸ್ಸಿನ ಆದಿನ ಯಾರದಾರೋ ಅವರೆಲ್ಲರೂ ಮನುಷ್ಯರು. ಯಾವನ ಆದಿನ ಮನಸ್ಸಕ್ಕೆ ಅವ ಮಹಾತ್ಮ. ಇಷ್ಟೇ. ಮನಸ್ಸು ಹೇಳ್ದಂಗೆ ಯಾವ ಕೇಳ್ತಾನ ಮನುಷ್ಯ, ಆದ್ರೆ ಅವ ಹೇಳ್ದಂಗೆ ಯಾವ ಮನಸ್ಸು ಕೇಳ್ತತಿ ಅವ ಮಹಾತ್ಮ. ಅದಕ್ಕೆ ಹೇಳಿದ್ರು ಅವರು ಕೊಡಮಾಯ್ಕವನ ಕೈಯಾಗ ಮನಸ್ಸಿಗೆ ಸಾಲಿಗೆಯ ಸ್ವರ ಚಿತ್ಕವನ ಬರ್ದನವ ಬಾಳ್ತ. ನಮ್ ಎಷ್ಟು ಪದಗಳು ಒದರಾಡ್ತಾರಲ್ಲ ಇವನ ಬರ್ದದ್ದು. ಮನಸ್ಸಿಗೆ ಸಾಲಿಗೆಯ ಮನಸ್ಸಿಗೆ ಸಾಲಿಗೆಯ ಕೊಡಗಾಡು ಎಣ್ಣ ಮನದಿಂದ ನೆನೆದರ ಮುಕ್ಕಣ್ಣ ಮನದಿಂದ ರಾಯಲಿಂಗೇಶ್ವರ ನೆನೆದರ ಮುಕ್ಕಣ್ಣ ಮನಸ್ಸಿಗೆ ಸಾಲಿಗೆಯ ಕೊಡಗಾಡು ಎಣ್ಣ ಮನಸ್ಸಿಗೆ ಸಾಲಿಗೆಯ ಕೊಡಗಾಡು ಎಣ್ಣ ಮನದಿಂದ ರಾಯಲಿಂಗೇಶ್ವರ ನೆನೆದರ ಮುಕ್ಕಣ್ಣ ಮನದಿಂದ ರಾಯಲಿಂಗೇಶ್ವರ ನೆನೆದ ಮುಕ್ಕಣ್ಣ. ಏನ್ ಮಾಡಿ ಮನಸ್ಸು ಏನ್ ಮಾಡ್ತೈತಪ್ಪ? ಮನವೆಂಬ ಮರ್ಕಟವು ತನು ಎಂಬ ಗಿಡವನ್ನೇರಿ ದಶೇಂದ್ರಿಯಗಳೆಂಬ ಕೊಂಬೆ ಕೊಂಬೆಗೆ ಹಾರಿ ಇಲ್ಲದೊಂದು ಎಬ್ಬಿಸ್ತೈತಿ, ಒಳ್ಳೆಯವ್ರನ್ನ ಉಬ್ಬಿಸ್ತೈತಿ, ಹಬ್ಬಸ್ತೈತಿ, ಹಗಲ ರಾತ್ರಿ ಪಾಪದ ಕೀರ್ತಿ, ಖಾಸ ಮೋಸ ಮಾಡಿ ಓದ ಯಮನ ಕೈಯಾಗ ಕೊಡ್ತೈತಿ ಅಂತ ಮಹಾತ್ಮರು ಬರ್ದಾರ. ಅದಕ್ಕೆ ಏನೇನ್ ಮಾಡ್ತೈತಿಪ್ಪ ಮನಸ್ಸ? ಕಳ್ಳತನ ಮಾಡಿ ಸೇತಿ ಗಂಡ ಮಾಡಿ ಇಡ ಸೇತಿ ತುಡು ಮಾಡತೈತಿ. ಅದ್ರ ಮನೆಗೆ ಮಾತ್ರ ನೋಡ್ತಂದ್ರೆ ಮನಸ್ಸು ಬರಂಗಿಲ್ಲದ. ಮತ್ತ ಅಣ್ಣತಾಮ್ರಲ್ಲಿ ಮೋಸ ಮಾಡಿ ಗಂಟು ಮಾಡಕ್ ಹೊಸ್ತೈತಿ ಅದ. ಹೌದಿಲ್ಲ? ಕಳ್ಳತನ ಮಾಡಿಸೈತಿ, ಗಂಟ ಮಾಡಿ ಇಡಿಸೈತಿ. ಪುಣ್ಯ ಕಾರ್ಯಕ್ಕೆ ದಾನ ಕೊಡುವ ಮರ್ಮ ಮಾರಸೇತಿ. ಅದು ಕೊಟ್ರೆ ಏನಾಗುದು? ಸ್ವಾಮಿಗೆ ಕೊಟ್ರೆ ಏನಾಗುದು? ಮಹಾರಾಜ ಕೊಟ್ರೆ ಏನಾಗುದು? ಜಾತ್ರೆ ಕೊಟ್ರೆ ಏನಾಗುದು? ದೇವ್ರ ಕೊಟ್ರೆ ಏನಾಗುದು? ಪಾಪಿಯ ಧನವು ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ ಕೂಡ ಸಂಗಮ ದೇವ. ನೋಡ್ರಿ, ಯಾರು ಪುಣ್ಯದಿಂದ ಗಳಿಸ್ಯಾರ ಅವ್ರು ಮಾತ್ರ ಇಂತ ದೇವ್ರನ್ನ ತರಿಸೋದು ಮಹಾತ್ಮರು ತರಿಸುವಂತ ಕೆಲಸ ಮಾಡ್ತಾರ. ಇನ್ನು ಪಾಪದಿಂದ ಯಾರು ಗಳಿಸ್ಯಾರ ಅವ್ರು ಪೊಲೀಸ್ ಸ್ಟೇಷನ್ಗೆ ದವಾಖಾನೆ ಕೊಡು ಕೆಲಸ ಮಾಡ್ತಾರೆ. ಇಷ್ಟ ಅರ್ಜೆಂಟ್ ಹೇಳ್ಬೇಕಾಯ್ತು. ಬಹಳ ಹೇಳಿದ್ರೆ ಮತ್ತೆ ನಿಧಿ ಮಾಡ್ತೀರಿ. ಅದಕ್ಕೆ ಮುಂದೆ ಪುಣ್ಯ ಕಾರ್ಯಕ್ಕೆ ದಾನ ಕೊಡುವ ಮರ್ಮ ಮಾರಸೇತಿ. ಧ್ಯಾನಕ್ಕೆ ಕುಳಿತಾರೋ ಧ್ಯಾನಕ್ಕೆ ಕುಳಿತಾರೋ ಎಲ್ಲ ತಾನೇ ಮಾಡತಾನೆ. ಶರೀರ ಅಟ್ಟ ಕೂತೈತಿ, ಅದ ಮನಸ್ಸಲ್ಲಿ ಕೂತೈತಿ. ಮನಸ್ಸು ಕೂತಿಲ್ಲ, ಅದ ಶರೀರ ಅಟ್ಟ ಕೂತೈತಿ. ಅದಕ್ಕೆ ಏಕೆ ಈ ದೇಹವನ್ನು ದಂಡಿಸುವ ವ್ಯರ್ಥ ಅಂತ ಪುರಂದರದಾಸರು ಬರೆದ್ರು. ಹೌದಿಲ್ಲ? ಏಕೆ ಈ ದೇಹವನ್ನು ದಂಡಿಸುವ ವ್ಯರ್ಥ, ಜಪವ ಮಾಡುವೆನಂತ ಕಪಟ ಬುದ್ಧಿಯ ಗುಡಿಸಿ ಗುಪ್ಪಿತದಲ್ಲಿ ಕುಳಿತು ಫಲವೇನು ನಿನಗೆ, ಅಪರಿಮಿತ ಪರಮ ಶ್ರೀ ನಾರಾಯಣ ಎನ್ನದಲ್ಲೇ ಸಫಲವಲ್ಲದ ಬೇರೆ ಜಪ ಉಂಟೆ ಮನುಜ, ಏಕೆ ಈ ದೇಹವನ್ನು ದಂಡಿಸುವ ವ್ಯರ್ಥ. ಸುಮ್ಸನೆ ಯಾಕೆ ದೇಹ ದಂಡನೆ ಮಾಡ್ತಿ? ಆದ್ರ ಯಾವನ ಮನಸ್ಸಿನಿಂದ ಇರ್ತೈತ್ಲ ಅವನ ಜಗತ್ತನಿಂದ ಸಾಕು ಬರ್ತೈತಿ.
ಗೊತ್ತಿರ್ಲಿ, ಮನಸ್ಸು ನಿಲ್ಲಿಸೋದು ಅಂತ ಹುಡುಗಾಟಿಕೆಲ್ಲ. ಅದಕ್ಕೆ ಹೇಳಿದ್ರು ಮನಾಯವಂ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ಬಂಧಕ್ಕೂ ಮೋಕ್ಷಕ್ಕೆ ಕಾರಣವಾದದ್ದು ಯಾವ್ದಪ್ಪ ಅಂದ್ರ ನಮ್ಮ ಮನಸ್ಸ. ಏನಂತದ ಮನಸ್ಸ? ಮೋಸವ ಮಾಡಿಸೇತಿ ಬರೆ ಸುಳ್ಳ ಹೇಳಿಸೇತಿ. ಮೋಸವ ಗೊತ್ತಾ ನಿಮಗೆ ಗೊತ್ತಾ ನಮ್ಮ ಮನಸ್ಸು ಏನ್ ಮಾಡ್ತೈತೆ ಅನ್ನೋದು? ದಿನ ಏನ್ ಮಾಡ್ತೈತೆ? ಬೆಳಗಿನಿಂದ ಮಲ್ಕೊಳ್ಳೋ ಮುಂದೆ ಒಂದ್ಸಲ ಇವತ್ತು ಎಷ್ಟು ಸುಳ್ಳು ಹೇಳಿ, ಎಷ್ಟು ಜನರಿಗೆ ಮೋಸ ಮಾಡಿ, ಅಥವಾ ಎಷ್ಟು ನಾಮಸ್ ಮಾಡಿ, ಎಷ್ಟು ಕಲ್ಪನಾ ಮಾಡಿ, ಎಷ್ಟು ಒಳ್ಳೇದ್ ಮಾಡಿ, ಎಷ್ಟು ಕೆಟ್ಟದ್ ಮಾಡಿ ಅನ್ನೋದು ನಮ್ಮ ಲೆಕ್ಕ ನಾವ ತಗೊಳಕ್ ಯಾವಾಗ ಪ್ರಾರಂಭ ಮಾಡ್ತೀವಲ್ಲ ಅವಾಗ ನಾವು ಸನ್ಮಾನದ ಕಡೆ ಹೋಗಕ್ ಸಾಧ್ಯ ಐತಿ. ಇನ್ನೊಬ್ರದ ನಾವು ಲೆಕ್ಕ ಮಾಡಕತ್ತೀವಿ, ನಮ್ಮ ಲೆಕ್ಕ ನಮ್ಗೆ ಗೊತ್ತಿಲ್ಲ, ಹೌದಿಲ್ಲ? ಅದಕ್ಕ ಗೊತ್ತಿರ್ಬೇಕು. ಅನಿತ್ಯಾಣಿ ಶರೀರಾಣಿ ವಿಭೋ ನೈವ ಶಾಶ್ವತಃ ನಿತ್ಯ ಸನ್ನಿಹಿತ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಸಮರ್ಥ ಹೇಳಿದ್ರು ಮರಣಾತೆ ಸ್ವರ್ಣ ಸಾವೆ ಹರಿಭಕ್ತಿ ಸಾದರ ಭಾವೆ ಮರುಣ ಕೀರ್ತಿ ಸೌರವಾವೆ ಅಂತ ಹೇಳಿದ್ರು. ಯಾವನಿಗೆ ಪ್ರತಿ ಕ್ಷಣಕ್ಕೂ ನಾನು ಸಾಯಾವಧಿನ ನೆನಪದ ಅವ ಮಾತ್ರ ಸನ್ಮಾನಗಳು ನಡೀತಾನೆ. ಪ್ರತಿ ಕ್ಷಣಕ್ಕೂ ನಾವು ಸಾಯಾವಧಿನ ನೆನಪಿರ್ಬೇಕು. ನಾವೇನೋ ಅದ್ರಾವ ನಿರಾಳಂಗ್ ನಡೆಸಿದ್ವರಣ, ಯಾರು ಬೇಕಾದವ್ರು ಬೇರೆ ಏನ್ ಬೇಕಾದ ಅವ್ರ ಮನೆ ಮೇಲೆ ಕಳೆ ಹಾಸಕತ್ತೀವಿ ನಾವು. ಎದರಿಂದ? ಮನಸ್ಸಿನಿಂದ. ಶರೀರದಿಂದ ಮಾಡೋದು ಬೇರೆ. ಹೆಣ್ಣು ಮಕ್ಕಳಾದು ಹೊರಟರೆ ಕಣ್ಣ ಹಾಕಿ ನೋಡದೈತಿ. ಹಬ್ಬಬ್ಬ ಎಂಥವನು ಈ ಕಾಮ, ಅತ್ತಿಗೆ ನರಿಯನು ಪ್ರತ್ಯಕ್ಷತ ಹೆತ್ತ ಮಗಳ ನರಿಯನು ನಿತ್ಯ ಭೋಗಿಸಿ ನಿತ್ಯಗೆಟ್ಟು ಚಲಿಸುವನ್ನ ಹಬ್ಬಬ್ಬ ಎಂಥವನು ಈ ಕಾಮ. ಅದಕ್ಕೆ ಹೇಳಿದ್ರು ಜಪದ ಕಣ್ಣುಗಳ ಮುಚ್ಚಿ ವೃತಶೀಲಗಳ ಬಾಯಿ ಬಡಿದು ಜಪದ ಕಣ್ಣುಗಳ ಮುಚ್ಚಿ ವೃತಶೀಲಗಳ ಬಾಯಿ ಬಡಿದು ತಪಕ್ಕೆ ಮಸಿಯನ್ನು ಹಚ್ಚಿ ತತ್ವಗಳನ್ನು ತಿಳಿದು ಗುಪಿತ ಯೋಗಕ್ಕೆ ಕಂಟಕವಾಗಿ ಯತಿ ಜನರ ಅಪಹಾಸ್ಯ ಕರೆ ಮಾಡಿ ಕೊಲ್ಲಿಪದರಿಂದ ದರೆಯೋಳು ಹೆಣ್ಣು ರಕ್ಕಸಿ ಎಲ್ಲದುಂಟೆ ಇನ್ನೊಂಟೆ ನರರು ಬೇರೆಂದು ಕೇಳುವುದೇ ಖುಷಿಯು. ಮನಸ್ಸಿನಂತೆ ನಡೆದರೆ ಅಣ್ಣ ನಿನ್ನ ಮುಗಿಸಿ ಬೀಳತ್ತದೆ. ಮನಸ್ಸಿನಂತೆ ನಡೆದರೆ ಅಣ್ಣ ನಿನ್ನ ಮುಗಿಸಿ ಬೀಳತ್ತದೆ. ಮನಸ್ಸಿಗೆ ಸಾರಿಗೆ ಕೊಡಗಾಡು ಎಣ್ಣ. ಮನಸ್ಸಿಗೆ ಸಾರಿಗೆ ಕೊಡಗಾಡು ಎಣ್ಣ. ಮನದಿಂದ ಲಿಂಗೇಶ್ವರ ನಡೆದರೆ ಮುಖಂಡ. ಮನದಿಂದ ಲಿಂಗೇಶ್ವರ ನಡೆದರೆ ಮುಖಂಡ. ಕಾಮಕ್ರೋಧ ಮನದೊಳಗೈತೆ ಲೋಭ ಮೋಹ ತುಂಬೇತೆ. ಸಂಗಾತ್ ಸಂಜಾಯತೆ ಕಾಮ ಕಾಮಾತ್ ಕ್ರೋಧೋಪಜಾಯತೆ ಕ್ರೋಧಾತ್ ಭವತಿ ಸಮೂಹ ಸಮೂಹಾತ್ ಬುದ್ಧಿನಾಶ ಬುದ್ಧಿನಾಶ ಪ್ರಣಶ್ಯತೆ ಅಂತ ಹೇಳಿದ ಭಗವದ್ಗೀತೆಯಲ್ಲಿ. ಅದಕ್ಕ ಏನ್ ಮಾಡ್ಬೇಕು? ಸತ್ಸಂಗ ಮಾಡ್ಬೇಕು. ಸತ್ಸಂಗ ಯಾಕೆ ಮಾಡ್ಬೇಕಂದ್ರ ಈ ಅರಿಷಡ್ ವರ್ಗಗಳನ್ನ ಅಳಿಬೇಕಾದ್ರ ಸತ್ಸಂಗಗಳನ್ನ ಮಾಡಬೇಕು. ಮನಿ ಶಾಂತಿ ಒಳಗೆ ಈ ಕಾರ್ಯಕ್ರಮ ಯಾಕೆ ಇಟ್ರಂದ್ರ ಈ ಮನಿಯೊಳತನದೊಳಗ ಬರೀ ಇವ್ರು ಅಷ್ಟೇ ಅಲ್ಲ, ಇನ್ನು ಮುಂದೆ ಹುಟ್ಟತಕ್ಕಂಥವ್ರು ವಂಶ ಪರಂಪರ ಸೂರ್ಯ ಚಂದ್ರರವರೆಗೆ ಈ ಮನೆತನ ಏನಾಗ್ಬೇಕಂದ್ರ ಸಂತರ ಶರಣರ ಏನು ತವರು ಮನೆ ಆಗ್ಬೇಕು. ಆಗ್ಬೇಕಂದ್ರೆ ಏನಾಗ್ಬೇಕು? ರಾಮಣ್ಣಂತ ಮನಸ್ಸಿನ ಮನೆಯೊಳಗೆ ಕಾಯಂ ಇರಬೇಕು ಅನ್ನೋ ಸಲುವಾಗಿ ಕಾರ್ಯಕ್ರಮ ಮಾಡ್ತಾ ಇದೀವಿ, ಹೌದಿಲ್ಲ? ಇಷ್ಟೇ, ಹೌದಿಲ್ಲ? ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವುದು ನಿಮಿಷ ಬ್ರಹ್ಮ ಚಿಂತೆಯಲ್ಲಿದ್ದರೆ ಹೇಳಲೇನದನು. ತಂದೆ ತಾಯಿಗಳು ಧನ್ಯರಾತನ ಬಂಧು ಕುಲವೆಲ್ಲ ಪಾವನ ಬಂದು ನಿಂದೊಳೆ ಸರ್ವ ಪುಣ್ಯ ಕ್ಷೇತ್ರವೆನಿಪುದು. ಏನು? ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವುದು. ಯಾವ ಕ್ಷಣಕ್ಕ ಗುರುಗಳು ಬಂದು ಮಹಾತ್ಮರು ಬಂದು ದೇವ್ರು ಬಂದ ಜಾಗದೊಳಗೆ ಕಾಲಿಟ್ರಲ್ಲ ಅವತ್ತು ಏನ್ ಈ ಮನೆಯೊಳಗೆ ದೋಷಗಳಿದ್ದಲ್ಲ, ಇವತ್ತಿನಿಂದ ಏನಾಗ್ತಿದು? ಇದು ದೇವರ ಮನೆ ಆಯ್ತು. ಇಲ್ಲಿ ಏನ್ ನಡೀತೈತಪ್ಪ ಇನ್ ಮ್ಯಾಲಂದ್ರ ಸೂರ್ಯ ಚಂದ್ರರು ಧರ್ಮದ ಕೆಲಸಗಳು ನಡೀತಾವೆ ಇಲ್ಲಿ, ಹೌದಿಲ್ಲ? ಬಂದು ನಿಂದೊಡೆ ಸರ್ವ ಪುಣ್ಯ ಕ್ಷೇತ್ರವೆನಿಪುದು. ಅದಕ್ಕೆ ನಾನ್ ಹೇಳ್ಬೇಕಾದಿಷ್ಟೇ, ಯಾವ ವಾಸ್ತು ಪ್ರಕಾರ ಕಟ್ಲಕ್ನ ಬೇಡ ಅಂದ್ರೆ ಹೊಸ ಮನಿ ಹಳಿದ ಕೆಡವಿ ಕಟ್ಟೋರು ಇಕ್ ಮಂದಿ ಹುಟ್ಟ್ಯಾರಿ. ಮತ್ ನಮ್ಮವ್ವ ನಮ್ಮಪ್ಪ ಅಲ್ಲೇ ಬಾಳೆ ಮಾಡ್ಯಾರ, ನಾವೆಲ್ಲ ಹುಟ್ಟಿವಿ ಚಲೋ ಆರಾಮಿದ್ವಿ. ಲೇಟ್ ದಿನ ಇದಂಗೆ ಕೇಳ್ತೈತಿ. ಶರೀರ ಈ ಮೂಲಿ ಇತ್ತು ಮೊದಲ, ಯಾಕೆ ನಿಂತಿರ ಅವೆರಡು ಮೂಲಿ ಇವೆರಡು ಮೂಲಿ ಇದೊಂದು, ಮತ್ತೆ ಇದನ್ನ ಯಾರು ಸುದ್ದಿ ಮಾಡೋರು? ಕೇಳೋರು ದಾಟಾಗ ಹೇಳೋರು ಶಾಣ್ಯಾರ ಬಾಳ ಅಕ್ಕಾರ. ನಂಬಿಕೆ ಇರ್ಬೇಕು, ಮೂಢ ನಂಬಿಕೆ ಇರಬಾರ್ದು. ಇಷ್ಟೇ, ನಂಬಿಕೆ ಇರ್ಬೇಕು, ಮೂಢ ನಂಬಿಕೆ ಇರಬಾರ್ದು. ತಿಳಿದಿಲ್ಲೋ? ಯಾಕೆ ಹೇಳ್ತಾ ಇದೀನಿ ಅಂದ್ರ
ಒಂದು ಗ್ರಂಥದಲ್ಲಿ ಮಹಾತ್ಮರು ಬರ್ದಾರ 100% ವಾಸ್ತು ಕರೆಕ್ಟ್ ಕಟ್ತಾನ ದೇವತೆಗಳಿಂದ ಸಾಧ್ಯ ಇಲ್ಲ. ಅದೆಲ್ಲ ಬಹಳ ಇಂಚಿಮೆ ಆಗೋಯ್ತು ಮಾರಾದ್ರೆ, ಗೆಲುವ ಮಾಡಕ್ ಹೋಗ್ತೈತೆ. ಅವಾಗ ಏನ್ ಮಾಡ್ತೀರಿ, ಮೊದಲು ಇಟ್ಟಿರ್ತಿದ್ದ ಪ್ರಕಾರ ನೀವು ಅದ್ ಅಭ್ಯಾಸ ಮಾಡಿ ಅಂದ್ರೆ ದೇವತೆಗಳಿಗೂ ವಾಸ್ತು ಸರಿ ಮಾಡಕ್ ಸಾಧ್ಯ ಇಲ್ಲ. ದೇವತೆಗಳಿಗೂ ವಾಸ್ತು ಪ್ರಕಾರ ಮನಿ ಶುದ್ಧ ಮಾಡಿ ಕಟ್ಲಿಕ್ಕೆ ದೇವತೆಗಳಿಗೆ ಸಾಧ್ಯ ಇಲ್ಲ. ಮನುಷ್ಯರು ನೀವೇನ್ ಕಟ್ಟವ್ರು ಅಡಿ ಯೂಟ್ಯೂಬ್ ಬೇಕಾದ್ರೆ ನಾಗೇಂದ್ರ ಭಟ್ರ ಅಂತ ಹೇಳ್ಯಾರ. ಅವ್ರ 97 ವರ್ಷ ವಯಸ್ಸು ಇವತ್ತು. ಕರ್ನಾಟಕ ರಾಜ್ಯದೊಳಗೆ ಹಿಂಗ ಆಶ ರಾಮಕೃಷ್ಣ ಹೆಗಡೆ ಬಂದ ಟೈಮ್ ಹೇಳ್ತಿದ್ರು ಅವ್ರು, ಇಷ್ಟ ನಿನಗೆ ಅಮದಾರ್ ಬರ್ತಾರ, ನೀ ಮುಖ್ಯಮಂತ್ರಿ ಆಗ್ತಿ ಅಥವಾ ಆಗಂಗಿಲ್ಲ ಅಂತ ಹೇಳ್ತಿದ್ರು ಅವ್ರು. ಇವತ್ತಿಗೆ ಜೀವಂತ ಅದಾರ. ಮತ್ ಅವ್ನ ಮನೆಗೆ ಹೋದಾಗ ಪುಣ್ಯಾತ್ಮ ಕೇಳಿ ನಮ್ಮ ಹುಡುಗನ ಕಡೆ ವಿಡಿಯೋ ಐತಿ. 97 ವಯಸ್ಸು, 3 ಕಡಿಮೆ 100. ನೋಡಿ ಅದ್ರ ನಾಗೇಂದ್ರ ಭಟ್ರ ತೊಡ್ರಿ ನೀವು ಯೂಟ್ಯೂಬ್ನಾಗ ಎಲ್ಲ ಬರ್ತೈತೆ. ಅವ್ರಿಗೆ ವಾಸ್ತು ಬಗ್ಗೆ ಭಾಳ ಚಂದ ಹೇಳ್ಯಾರ ಅವ್ರು. ಏನ್ ಮಾಡಿ ಗೊತ್ತೇನ್ರಿ, ಹೋದ್ ಕೂಡಲೇ ನನ್ನ ಮುಖ ನೋಡಿದ ಕೇಳಿ ಹೇಳ್ಬಾರ್ದು ನೋಡ್ರಿ ವಿಡಿಯೋ, ಎರಡೂ ನಾನು ಕಾಲ್ ತೊಗೊಂಡು ತಲೆ ಮೇಲೆ ಕೊಂಡ್ಬಿಟ್ರು. ಯಾಕಂದ್ರ ನೀ ಅವತಾರಿ ಪುರುಷದಿಪ್ಪ, ಜ್ಞಾನಿ ಮಗಾರಿ ಅಂತ ಹೇಳಿದ್ರು ನೋಡಿದ ತಕ್ಷಣ. ಹೌದಿಲ್ಲ, ಜಯಾಚೈನಿ ಮುಖಾವಲೋಕಣೆ, ಮುಖ ನೋಡಿದ ತಕ್ಷಣ ಗೊತ್ತಾಗ್ಬೇಕು. ನಿಮ್ ಮಾಕಾಡ್ ಚಾಪ್ ನಿಮ್ ಮಕ ನೋಡ್ರೆ ಗೊತ್ತಾಗತ್ತೆ. ಓಡಾಡಕತ್ತೀರಿ ನಮ್ ಗುರುಗಳು ಹೇಳ್ತಿಲ್ಲೋ. ಯಾಕೆ ಹೇಳ್ತಾ ಇದೀನಿ ಅಂತಂದ್ರ ಅದಕ್ಕ ಪರಮೇಶ್ವರ ಕೊನೆ ಉತ್ತರ ಅಲ್ಲಿ ಬಂದು ಮುಗಿಸ್ಬಿಡ್ತೀನಿ. ಪಾರ್ವತಿ ಇಷ್ಟೆಲ್ಲ ಮಾಡಕ್ ಆಗುದಿಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು? ಪಾರ್ವತಿ ಯಾರ ಮೇಲೆ ಗುರು ಕೃಪೆ ಇರುವುದೋ ಅವರ ಮೇಲೆ ಎಲ್ಲ ದೇವತೆಗಳು ಆಶೀರ್ವದಿಸುವರು. ಅದಕ್ಕೆ ಹೇಳಿದವ, ಬಡ್ಡೆಗೆ ಹಣಿಸಿದ ನೀರಿನಿಂದ ಫಲಪುಷ್ಪಗಳು ವಿಕಸಿಸುವಂತೆ. ಹಣ್ಣು ಗಿಡದಾಗ ಆಗುದಾವು, ನೀರೆಲ್ಲಿ ಹಾಕ್ಬೇಕ್ರಿ? ಏನ ಅಲ್ಲಿ ಹಾಕವ್ರಿ? ಹಣ್ಣು ಅದು ಕೊಟ್ಟ ತಿರ್ಕ್ಯಾಕ್ ಹಾಕ್ಬೇಕಂದ್ರ ಬಾಡಿ ಒಣಗ್ತದ್ರ ಗಿಡ ಒಣಗ್ಲಾಕತ್ತಾರ. ತುದಿ ಮೊದಲು ಒಣಗ್ತೈತಿ, ಬಾಡಿ ಮೊದಲು ಒಣಗ್ತೈತಿ. ತುದಿ ಮೊದಲು ಒಣಗ್ತೈತಿ. ಬಾಡಿ ಒಣಗಿದ್ರ ತುದಿ ಹೆಸರು ಇರ್ತೈತೇನ? ಅದಕ್ಕೆ ಹೇಳ್ದವ, ನಾ ಹೇಳದ ಪರಮೇಶ್ವರ ಹೇಳ್ದ, ಬಡ್ಡೆಗೆ ಹಣಿಸಿದ ನೀರಿನಿಂದ ಫಲಪುಷ್ಪಗಳು ವಿಕಸಿಸುವಂತೆ ಪಾರ್ವತಿ ಯಾರ ಮೇಲೆ ಗುರು ಕೃಪೆ ಇರುವುದೋ ಅವರ ಮೇಲೆ ಎಲ್ಲ ದೇವತೆಗಳು ಆಶೀರ್ವದಿಸುವ. ಅದಕ್ಕೆ ಹೇಳಿದವ, ಪತಿವ್ರತೆ ಯಾದವಳು ತನ್ನ ಪತಿಯನ್ನೇ ನೆನೆಯುವಂತೆ ಗುರುಭಕ್ತನಾದವನು ತನ್ನ ಗುರುವಿನನ್ನೇ ನೆನೆಸ್ತಕ್ಕದ್ದು. ಹೇಳ್ತಿಲ್ಲೋ, ಇದು ಎಲ್ಲಿ ಸಿಗ್ತೈತಪ್ಪ ಅಂದ್ರ ಅಹೇತರಿ ಪರಮ ಸುಗಮ. ಬಹಳ ಸರಳ ಐತಿ. ಸುಲಿದ ಬಾಳೆಯ ಹಣ್ಣಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಕಳೆದ ಶಿವರಿನ ಕಬ್ಬಿನಂದದಿ ಸುಲಭವಾಗಿರುವ ಲಲಿತ ವಾಹಕ ನಡೆದ ನುಡಿಯಲ್ಲಿ ತಿಳಿದು ತನ್ನಲ್ಲಿ ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ನೇನು ಎತ್ತಿಗುತ್ತಮ ಲಿಂಗ ಮುದ್ರೆ ನೊತ್ತಿದರೆ ಬಸವನೆಂಬರು. ಕತ್ತೆಯನ್ನು ಹಿಡಿತಂದು ಮುದ್ರೆ ನೊತ್ತಲ ಕತ್ತೆಯಲ್ಲದೆ ಬಸವನಪ್ಪದೆ. ಸತ್ಯ ಸಂಧಿಗೆ ಯೋಗ್ಯವಲ್ಲದ ಮಾನವನು ಬದುಕಿದ್ದರೇನು ತುತ್ತು ಬಿಡಿಕಂಗೆ ಏಕೆ ತತ್ವ ವಿಚಾರ ಹೇಳಂದ. ಅಹೇತರಿ ಪರಮ ಸುಗಮ ಬರೀ ಜನಾಸಿ ಸಾಲ ದುರ್ಗಮ. ಬಟ್ ಇಟ್ ಸರಳ ಐತಿದ್ರಿ ಗುರುಗಳ, ನಮಗೆ ಯಾಕೆ ತರ ಸಾಲ ಐತಿತ್ರಿ? ಕಾಜೆ ಆಚೆ ಚುಕಲೆ ವರ್ಮ, ಇವ್ರ ಮರ್ ಮೇಲೆ ತಪ್ಪೈತಿ. ಕಾಜೆ ಆಚೆ ಚುಕಲೆ ಮರ್ಮ ಸತ್ಸಮಾಗಮ ಆ ಕಡೆ. ನೀ ಸತ್ಸಂಗ ಮಾಡಿಲ್ಲ ಅನ್ನೋ ಸಲುವಾಗಿ ಸರಳ ಆಯ್ಸ್ಕೊಂಡು ಕಠಿಣ ಆಗೈತಿ. ಸತ್ಸಂಗ ಮಾಡಿದ್ರೆ ನಿನ್ಗೆ ಸರಳ ಐತಿ. ಹಂಗ ಸುಲಿದ ಬಾಳೆಯ ಹಣ್ಣಿನಂದರಿ, ಬಾಳೆಹಣ್ಣು ಸುಲಿದು ಕೊಟ್ಟ ತಿಲ್ಲಕ್ ಬಾಳ ತ್ರಾಸ ಆಕೈತಿಲ್ರಿ? ಹೌದಿಲ್ಲ? ಚೂರು ಹಿಡಿದು ಹುಷಾರ್ ಹಾಕ್ತಾರಲ್ಲ, ಸಣ್ಣ ಕೂಸುಗಳಿಗೆ ಅಷ್ಟು ತ್ರಾಸ ಆಕೈತಲ್ಲ, ಬಾಳೆಹಣ್ಣು ಸುಲಿದು ಕೈ ಕೊಟ್ರೆ. ಸುಲಿದ ಬಾಳೆಯ ಹಣ್ಣಿನಂದದಿ, ಅಳೆದ ಉಷ್ಣದ ಹಾಲಿನಂದದಿ. ಹಾಲು ಕಾಸಿ ಯಾಲಕ್ಕಿ ಮತ್ ಸಕ್ರಿ ಹಾಕಿ ಕಾಸಿ ಆರಿಸ್ಕೊಟ್ರೆ ಕುಡಿಯಾಕ ಭಾಳ ತರಸಕತ್ತೈತಿ. ಗಂಟ್ಲಾಕ ಚಾಕುತ್ ತಿರುಪಕ್ಕೈತಿ. ಅದ್ರ ಇಟ್ಟು ಸರಳ ಐತಿ ಪಾರಮಾರ್ಥ ಅಂದ್ರ, ಸುಲಿದ ಬಾಳೆಯ ಹಣ್ಣಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಕಳೆದ ಶಿವರಿನ ಕಬ್ಬಿನಂದದಿ. ಶಿವರ ತೆಗೆದು ಎಲ್ಲ ಕಬ್ಬ ಸುಲಿದ ಕೈ ಹಾಕೊಟ್ರೆ ತಿಲ್ಲಕ್ ಭಾಳ ತರಸಕತ್ತೇನೆ. ಯಾವಾಗ ತಿಲ್ ನಾಲ್ಗೆ ಲಾಲಾರ ಸಬರ ಆಗ್ತೈತಿ. ಅಳೆದ ಶಿವರಿನ ಕಬ್ಬಿನಂದದಿ ಸುಲಭವಾಗಿರುವ. ಹೌದಿಲ್ಲ? ಅದಕ್ಕೆ ಕೇಳಿದ್ರಿ ಸರಳ ಐತೆಪ್ಪ ಪಾರಮಾರ್ಥ. ಯಾಕೆ ಕಷ್ಟ ಆಗೈತಿ ಅಂತಂದ್ರ ನಮಗ ಬೇಕಿಲ್ಲೋ ಅಂತವ್ರ ಸಂಘ ಇಲ್ಲ ಕೆಟ್ಟಿದ್ವಿ ನಾವು. ಯಾರ ದೃಷ್ಟಿ ಇಲ್ಲಿ ಎಲ್ಲರೂ ಒಬ್ಬನೇ ಪರಮಾತ್ಮ ಮುಖ್ಯನ. ಹೌದಿಲ್ಲ? ಆದ್ರ ಸಂಘ ಎಂತಿಂತವ್ರದ್ದು ಮಾಡೀವಿ. ಈ ಸೆರೆ ಕುಡಿಯಾರ ನೋಡ್ರಿ, ಕುಟ್ಟಿದಾಗ ಸರಿ ಕುಡ್ಕೊತ ಬಂದಾರ ಅವ್ರು, ಸಂಘದಿಂದ ಕುಡ್ದಾರ. ಹೌದಿಲ್ಲ? ಅದಕ್ಕ ಯಾರು ಯಾವಾಗಲೂ ಏನನ್ನು ನೆನೆಯುವರೋ ಅವರು ಅದನ್ನೇ ಹೊಂದುತ್ತಾರೆ. ಹಾಗೆ ಇಂಥ ಸಂಘಗಳನ್ನು ಮಾಡಿದ್ರಿಂದ ಹೇಳ್ತಿಲ್ಲ, ಮನೆ ಕಟ್ಟಿದ್ಮೇಲೆ ಇಂಥ ಈ ರೀತಿ ಮನೆ ಅತಿ ಮಾಡ್ಬೇಕು ಅನ್ನೋದನ್ನ ಹೇಳ್ತಿಲ್ಲ. ಇವತ್ತು ನಾವೇನ್ ಮಾಡ್ಬೇಕು? ನಮ್ಮ ರಾಮಣ್ಣನನ್ನ ನೋಡಿ ನಾವು ಕಲಿಬೇಕು. ನೋಡಿ ನಾವು ಬುದ್ಧಕ ಮಾಡ್ಕೊಂಡು ಈಗ ಹೇಳ್ಕೊಡ್ರಪ್ಪ, ನಾ ಮುಗಿಸ್ತೀನಿ ಈಗ. ನಾನು ಬೆಳತನ ದೂರ ಒಂದ್ ದಿವಸ ಮುಗಿಸ್ತೀರ ಅವ್ರಿಂದ ಮುನ್ಕೊಂಡು ನೋಡ್ರಿ, ಕೊರಡದ ಮಕ್ಕೋಬಾರ್ದ. ಹೇಳಪ್ಪ ಹೇಳಪ್ಪ ಇಲ್ಲ ಇಲ್ಲ ಕುರ್ಚಿ ಹಾಕೊಂಡು ಕೊಡ್ತೀನಿ. ನಾನು ಒಬ್ಬ ಕುರುಬ, ಇವೆಲ್ಲ ನನ್ನ ಕುರಿಗಳು ಹೇಳ್ತಿಲ್ಲ. ಒಂದು ಮರಿ ತಪ್ಸೋಳಲ್ಲ, ಕುರುಬ್ ಮಳ್ಳ ತಲಿಬೇಡ, ಕುರುಬ್ ಭಾಳ ಶಾಣ್ಯಾರಿ.
ಕೈತಿಲ್ಲ. ಯಾಕಂದ್ರೆ ನನ್ನ ಹೆಸರು ಕುರಿ ಕಾವನ ಹೆಸರು ಐತೆ ಅಂತ ಗುರ್ಲಿಂದ 36 ವರ್ಷ ಕುರಿ ಕಾಯ್ಕೋ ಧ್ಯಾನ ಮಾಡಿ ನಾವು ಹೆಸರು ಇಟ್ಟ ನನಗೆ ಕೈತಿಲ್ಲ. ಅದಕ್ಕೆ ನೀವೆಲ್ಲ ನನ್ನ ಕುರಿಗಳು ನಾ ತಿಳಿತಿಲ್ಲ. ಒಂದ್ ಮರಿ ತರ್ಸೋಣ ಇಲ್ಲವ ಮಳೆಲ್ಲ ಶಾಣೆ ಬಾಳವ. ಕುರುಬ ಅಂದ್ರೆ ಏನು? ಪರಮಾತ್ಮನ ಕುರುಬ ಬಲ್ಲವನೇ ಕುರುಬ. ಇದು ಗೊತ್ತಿರ್ಲಿ. ಇದನ್ನ ತಿಳ್ಸಾಕ್ ಬಂದಿದ್ರಿ, ಅದಕ್ಕೆ ಮುಗಿಸ್ಬಿಡುವಂತವ್ಡ. ಅದಕ್ಕೆ ಏನ್ ಹೇಳಿದ್ರಂದ್ರ ಪ್ರಶಾಂತ್ ಮಹಾರಾಜರ, ನಮ್ಮ ನಾಡಿನಲ್ಲಿ ಈಗ ಏನ್ ಮಾಡಕತ್ತೀರಿ ನೀವು? ಮಡಿಗಾಲದೊಳಗೆ ಏನ್ ಮಾಡ್ತೀರಿ? ದಿನ ಸಾಯಂಕಾಲ ಬಂದ ಮನಿಗೆ ಬೆಂಕಿ ಏನ್ ಮಾಡಕ್ ಬರ್ತೀರಿ? ನೀವೇನ್ ಮಾಡ್ತೀರಿ? ಮಾರಾದ್ರ ಶ್ರವಣ ಹೇಳ್ತೀರಿ, ಹೌದಿಲ್ಲ? ಮತ್ತೆ ಇದು ಶ್ರವಣ ಭಕ್ತಿ ಬಹಳ ಅವಶ್ಯ. ಇದನ್ನ ಮಾಡಿ ಪರೀಕ್ಷಿತ್ ರಾಜ ಮುಕ್ತಾದ ಕೇಳಬೇಕು ನಾದ ಕೇಳಬೇಕು, ಮೂಲ ಬ್ರಹ್ಮದಿ ಅಲ್ಲೇ ಈಸಬೇಕು, ಆನಯಿಸಬೇಕು. ವಾಚಾದಿಂದಲೇ ಮುಕ್ತಿಯಾಗುವುದೇ, ವಸ್ತು ತೋರುವುದೇ. ಹೀಗೆ ಯೋಚಿಸಿ ದೃಷ್ಟಿ ಮನ ನಿಲ್ಲಿಸದೆ ಧ್ಯಾನ ಅವಲಿಸದೆ ಗುರು ಫಸ್ಟ್ ವಿಚಾರ ಬೇಕು. ಕುಳ್ಕು ಕಳಿಗಾಡಿಕೆ ಮಾಡಬಾರ್ದು. ಗಡಿಗೆ ಕಾಳ ಕಳಿಗಾಡ್ಸಂಗ್ ಮಾಡ್ತೀವಿ, ಹಂಗ್ ಮಾಡಬಾರ್ದು. ಗಡಬಡಿಸಿ ಯಾಕ ಸಮಾಧಾನ ಮಾತಾಡ್ಬೇಕು. ಹೀಗೆ ಯೋಚಿಸಿ ದೃಷ್ಟಿ ಮನ ನಿಲ್ಲಿಸದೆ ಧ್ಯಾನ ಬಲಿಸದೆ. ಹಿಂಗೆ ಯೋಚನೆ ಮಾಡಿ ನಿನ್ನ ದೃಷ್ಟಿನಿಂದಿರಬೇಕು. ಕಣ್ಣು ಮಾಡುವ ಕೃತ್ಯ ಬಣ್ಣಿಸಲು ಬಗೆಯಕ್ಕೂ ತಣ್ಣಗಿಯ ಮನವನ್ನೇ ಕೆಡಿಸುತ್ತೀವದು. ಕಣ್ಣು ಬಾಳ ಕೆಟ್ಟದ. ನಮ್ಮ ಪ್ರಭು ಹಾಡಿದಲ್ಲ, ಹೆಣ್ಣು ಮಕ್ಕಳು ಹಾದು ಹೋದರೆ ಕಣ್ಣು ಹಾಕಿ ನೋಡತೈತಿ. ಅವನ ಬರ್ತದ ಪದ್ಯವೆಲ್ಲ, ಅವನ ಸ್ವತಃ ಸ್ವರಚಿತ ಕವನಗಳು, ಹೌದಿಲ್ಲ? ಅದಕ್ಕೆ ನೋಡಕ್ಕೂ ಕಣ್ಣ ಹೆಂಗ್ ಫೋಟೋ ಹೊಡೆದೊಳಗೆ ಕಳಿಸ್ಬೇಕ್ರೆ ಯಾವ್ದು ಹೆಣ್ಮಗಳು ನೋಡಿದಾಗ ಈಕೆ ನನ್ನ ತಾಯಿ ಅಂತ ಒಳಗೆ ರಿಸಲ್ಟ್ ಕೊಡೋ ತನಕನೂ ಇನ್ನೊಬ್ರು ಮುಖ ನೋಡಿ ಮಾತಾಡಬೇಡ ಜೀವನದೊಳಗ. ಇಷ್ಟೇ ನಿನಗ. ಈಗ ಒಂದ್ ಹೇಳ್ಬೇಕಂದ್ರಿ, ನಾವು ಪ್ರೆಷರ್ ಹಾಕಿ ನೀವು ಬದಲಾವಣೆ ಮಾಡ್ಬೇಕಾದ್ರೆ ಯಾವಾಗ ಸಾಧ್ಯ ಇಲ್ಲ. ಯಾಕಂದ್ರೆ ತತ್ತಿ ಒಡೆದು ಕುಡಿದ್ರೆ ಒಂದು ನಮ್ಮ ಮನೆ ಬ್ಯಾಕ್ ಮ್ಯಾನೇಜ್ ಹೇಳಿದ, ಮತ್ತೆ ನಿಮ್ಗೇನು ಗುರುತಿಲ್ಲ ಸರ್ ಅಂತೀರಿ. ನನಗೆ ಜೀವನದಾಗ ಗೊತ್ತಿಲ್ಲ, ಯಾಕಂದ್ರೆ ಅಂತ ಸಂಸ್ಕಾರದಾಗ ಗೊತ್ತಿಲ್ಲ. ತಿಳಿತಿಲ್ಲ ಇದ್ರು ನೀವು ಹಿಂದೆ ಮಾಡಿರ್ತೀರಿ, ಇವತ್ತಿನಿಂದ ಸುಧಾರಿಸ್ಕೊರಿ ಅಷ್ಟ. ತಿಳಿತಿಲ್ಲ. ನಾವು ವಾಸರ ಪ್ರೋಚನಾಗ ಹೇಳ್ತಿರ್ತೇವೆ, ನನಗೆ ಯಾವ ಜಾತಿ ಕುಲ ಏನೂ ಇಲ್ಲ, ಅದು ಸ್ವಚ್ಛ ಇರ್ಬೇಕು, ಶಿಸ್ತು ಇರ್ಬೇಕು. ಚಿಕನ ಮಟನ್ ತತ್ತಿ ಯಾರು ಅಂತದ್ ಯಾರು ಮನೆ ಮಾಡಲ್ಲ. ಅವ್ರು ತೊಗೊಂಬರಿ ಬೇಕಾದ್ರೆ ಯಾರು ಬೇಕಾದ್ರೆ ಮನೆ ಬಂದು ಊಟ ಮಾಡ್ತೀನಿ ಅಷ್ಟ. ಸ್ವಚ್ಛ ಶಿಸ್ತ ಬೇಕಷ್ಟ. ಹೇಳ್ತಿಲ್ರಿ, ನಾವು ಜಾತಿ ಜಂಗಮನ ಆಗ್ಬಾರ್ದು, ನೀತಿ ಜಂಗಮನ ಆಗ್ಬೇಕು, ಹೌದಿಲ್ಲೋ? ನಮ್ಮಲ್ಲಿ ನೀತಿ ಚಲೋ ಇರ್ಬೇಕು. ಅಂದ್ರೆ ನಮ್ಗೆ ನಾವು ಶ್ರೇಷ್ಠ ಕಾರ್ಯ ಕರಿತೋ ಶ್ರೇಷ್ಠ, ಕನಿಷ್ಠ ಕಾರ್ಯ ಕರಿತೋ ಕನಿಷ್ಠ. ನಾವು ಒಳ್ಳೆ ಕಾರ್ಯಗಳನ್ನು ಮಾಡೋದ್ರಿಂದ ಜಗತ್ತಲ್ಲಿ ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯತೆ, ಕೆಟ್ಟ ಕೆಲಸಗಳನ್ನು ಮಾಡಿದ್ರೆ ಕೆಟ್ಟವರಾಗ್ಲಿಕ್ಕೆ ಸಾಧ್ಯತೆ. ಜಾತಿಯಿಂದ ಜಗತ್ತಿನಲ್ಲಿ ಯಾವನು ಇವತ್ತಿನ ತಕ್ಕ ಅಜರಾಮರಾಗಿ ಉಳಿದಿಲ್ಲ. ನೀತಿಯಿಂದ ನಡೆದವ್ರು ಮಾತ್ರ ಜಗತ್ತಿನಲ್ಲಿ ಅಜರಾಮರಾಗಿ ಉಳಿದಾರ. ಗೊತ್ತೇ? ಇಫ್ ಮನಿ ಇಸ್ ಲಾಸ್, ನಥಿಂಗ್ ಇಸ್ ಲಾಸ್. ಇಫ್ ಬ್ಲಡ್ ಇಸ್ ಲಾಸ್, ಸಮಥಿಂಗ್ ಇಸ್ ಲಾಸ್. ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್, ಎವ್ರಿಥಿಂಗ್ ಇಸ್ ಲಾಸ್. ಮೆನಿ ಮ್ಯಾನ್ ಮೆನಿ ಮೈಂಡ್. ಹೇಳ್ತಿಲ್ಲೋ? ಅದಕ್ಕೆ ಕೇಳಿದ್ರು ಏನಂತ ಹೇಳ್ತಿಲ್ಲೋ? ಏನ್ ವಿಷಯ ಹೇಳಕತ್ತಿದೆ? ತತ್ತಿ ಅವ್ರಿಗೆ ಬೇಕಾಗಿತ್ತು ನೆನಪಿಟ್ಟು ಏನ್ ಹೇಳ್ತಾರ ಆಸಕ್ತಿ ಐತಿಲಿ. ಈ ಚೀಸ್ ಐತಿಲಿ ಎಲ್ಲ ಏನಂದ್ರ ಕಾಪಿ ಮಾಡೋರು ಇವ್ರು. ನಿಮ್ಗೆ ಯಾಕೆ ನೆನಪಿಲ್ಲ ಅಂದ್ರ ಯಾವಾಗ ಮುಗಿಸ್ಯಾನ ಹೋಮಾರ ಮುಗಿಸ್ತಾನ ತಾನೆ ಇಲ್ಲ ಬಿಡುವಲ್ಲಿ ಎದ್ರ ಹೋಗೋಣ ಕಡೆ ಬೇರೆ ಕಾಣ್ತಾನೆ. ಏನ್ ಯಾರಿಗಿಂದ ನೋಡ್ರಿ ಮತ್ತೆ ರೈತರು ಕ್ಯಾವ್ ಬೇರೆ ಐತಿ, ಯಾರು ಯಾರಿಗಿಂದ ಏನ್ರಿ ಪಂಚಿ ನಮ್ಗೆ ಏನ್ ದಾರಿಗಿಂತ ಹಂಚಿ ಕೂತಿರಿ ನೀವು. ಕೇಳ್ಬೇಕಂತ ಕೂತಿಲ್ಲ ನನಗೆ ಗೊತ್ತೈತಿ. ನಂದು ಎಲ್ಲ ಹೋಗಿ ಗಾಡಿ ಅರ್ಧ ದಾರಿ ಹೋಗಿ ಬರತೈತಿ ಮನಸ್ಸಿನಂದ. ನಾನು ಹೋಗ್ಬೇಕಾಯ್ತು ಕರೆ ಇನ್ನು ರಾಮಾಯಣ ಯಾರು ತಿಳ್ಕೊಂಡ ತೋಗಿಲ್ಲ, ಮೊದಲು ನಾನು ಮಾತಾಡಿ ಹೋಗ್ಬೇಕಂತ ಮಾಡಿದ್ನಿ. ನಾ ಎದ್ದು ಹೋಗಿದ್ದೆ ಸಭಾಸ ಹಾಕಿತ್ತು. ಕರ್ಸ್ಯ ನಮ್ ಶಿಷ್ಯ ಅವನ ಮನಸ್ಸಿಗೆ ನೋವಾಗಬಾರ್ದತ್ತ ನಾ ಲಾಸ್ಟ್ ಹೊಡಿಗೆ ಕೊಡ್ತೀನಿ. ಗೊತ್ತಿರ್ಲಿ ನಿಮಗ. ನನಗೂ ಬರಾತಿತ್ತು, ಅಕ್ಕಾಗೂ ಬರಾತಿತ್ತು, ನನಗೂ ನಿಂದು ಬರಾತಿತ್ತು, ತಂಗಿಗೆ ನನಗೆ ಇಬ್ಬರಿಗೆ ಅಪ್ಪ ಮಗಳಿಗೆ ಕೂಡ ಬರಾತಿತ್ತದ. ಮಾಯವ ಇಬ್ಬರು ಜೊಕೊಂಡು ಹೊಂಟಿತ್ತದ. ಅರ್ಧ ದಾರಿ ಹೋಗಿ ಬಂದಿವಿ. ಆಕಿನ ಹಿಂಗ ಮಾಡತ್ತಳು. ನಾನು ಮರದ್ರ ಜೋರ ಮಾತಾಡ ಕಾಣ್ತಾರೆ. ಮರದ ನಂದು ಮಾತಾಡ್ತಿದ್ರು. ಮತ್ತೆ ನಂದು ನಮ್ ತಪ್ಪು ನಾವು ತಿಳ್ಕೊಬೇಕು. ತನ್ನ ತಪ್ಪ ತಾನೇ ತಿಳಿದ್ರೆ ಅವನಿಗೆ ಸಾಧು ಅನ್ಬೇಕು. ಮಂದಿ ಪುರಾಣ ಹೇಳೋ ಬಾಳ ಮಂದಿಗೆ ನಾವು ನಾ ಹೆಂಗ್ ನಡೆದಿನೋದು ನನಗೂ ಗೊತ್ತಿರ್ತೈತಿ ಅಲ್ಲ, ಅದು ಬಹಳ ಅವಶ್ಯಕತೆ ಐತಿ. ಅದಕ್ಕೋಸ್ಕರ ಒಂದು ಪ್ರಾಕ್ಟಿಕಲ್ ಮಾಡ್ಬಿಟ್ರೆ ಒಂದು ಪ್ರಾಕ್ಟಿಕಲ್ ಮಾಡೋಣ. ಒಂದು ಇಲ್ಲಿಗೆ ತೆರಿಯಾಗಿ ತಿಂತಾಕ ಪ್ರಾಕ್ಟಿಕಲ್ ಮಾಡ್ಬಿಟ್ಟು ನಿಮ್ ಕೈ ಮುಂತವ್ರು ಎಲ್ಲಾರು, ಕೈ ಮುಂತವ್ರು ಎರಡು ಕೈ ಎಲ್ಲಾರು ಏನ 1 2 3 4 5 ಅಂದ ಕೂಡಲೇ ಬಾರಿಸ್ಬೇಕು. 1 2 3 4 4 ಹೇಳಿ. ನಾ ಯಾವಾಗ ಬಾರಿಸ್ಬೇಕಂತ ಅವಾಗ ಬಾರಿಸ್ತೀನಿ. ಅಂದ 5 ಅಂದಾಗ ಬಾರಿಸ್ತೀನಿ. ನಿನ್ನೆ ಬಾರಿಸಿರಿ. ಅಕ್ಕ ತಪ್ಪು ಯಾರು ಮಾಡ್ರಿ? ತಪ್ಪು ಯಾರು ಮಾಡ್ರಿ? ಇಲ್ಲ ನಾ ಮಾಡಿ ತಪ್ಪ ನೀವು ಮಾಡಿಲ್ಲ. ಯಾಕೆ ಹೇಳಕತ್ತೀನಿ ಅಂದ್ರೆ ತನ್ನ ತಪ್ಪ ತಾನೇ ತಿಳಿದ್ರೆ ಅವನಿಗೆ ಸಾಧು ಅನ್ಬೇಕು. ಪುರಾ ನಾ ಹೇಳ್ಕೊಳ್ತೀನಿ ನನಗ, ಹೌದಿಲ್ಲ? ಮತ್ತೆ 5 ಅನ್ಬೇಕಾದ್ ಅಂದಿಲ್ಲ, ಅದು ತಪ್ಪು ನಂದ. ಮತ್ 5 ಅನ್ನೆಲ್ಲ ಬಾರಿಸಿದಲ್ಲ ಮುಂಡೆ ಮಗನ, ಇದು ತಪ್ಪು ನಿಂದ, ಹೌದಿಲ್ಲ? ಮತ್ತೆ ಅದಕ್ಕ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಬೋರ್ಣೆ ಸಾರಕ ಚಾಲಾವೆ ತ್ಯಾಚೆ ಪಾಯ ಒಂದಾವೆ.
ಈ ಜಗತ್ತ ಬಹಳ ಮಂದಿ ಗುರುಗಳಿದಾರ. ಜಗದ್ಗುರು ಜಗದ್ಗುರು ಥಂಡಿ ಚಕೋದ್ಗುರು ದೊಡ್ಡ ಗುರುಗಳು ಬಂದಾರ, ಬಾಳ ಹುಡುಗರು ವಿಶ್ವೇಶ್ವರ ಹಿಡ್ಕೊಂಡಿರ್ತೀರಿ. ಆದ್ರೆ ನಿಮ್ಗೆ ಗೊತ್ತಿರ್ಲಿ, ದೊಡ್ಡ ದೊಡ್ಡ ಮಠದವ್ರು ನಿಮ್ನ ಉದ್ಧಾರ ಮಾಡಂಗಿಲ್ಲ. ನಿಮ್ಮನ್ನ ಉದ್ಧಾರ ಮಾಡೋರು ಯಾರಪ್ಪ? ಇಂಥ ಸಣ್ಣ ಮಠದವ್ರ ನಿಮ್ನ ಉದ್ಧಾರ ಮಾಡೋರು ಗೊತ್ತಿರಿ. ಅವ್ರ ಬರೀ ಪೋಸ್ ಕೊಡೋರು, ಅವರು ಸವಾರಿ ಮಾಡೋರು, ನಿಮ್ಗೆ ಸರ್ವಿಸ್ ಕೊಡೋರಲ್ಲ. ಇವ್ರು ನಿಜವಾದ ಸರ್ವಿಸ್ ಕೊಡು ಸ್ವಾಮಿಗಳು. ಇವರಿಂದ ಮಾತ್ರ ನಮ್ಮಂತವ್ರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಐತಿ. ಇಲ್ಲೇ ನಡಕಬಲ್ಕ ಇಬ್ಬರು ಕೂತಾರಲ್ಲ, ಇವರಿಂದ ನಾವು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಐತಿ. ಸುಮಾರು ಪೋಸ್ ಕೊಟ್ಟು ಸವಾರಿ ಮಾಡಿ ನಮ್ಮ ಹೇಗೆ ಹೊತ್ತವನ್ ಕುಂಡಿ ಬಾರತ್ತ, ಹೊತ್ತವನ್ ಹೆಗಲ್ ಬಾರತ್ತ. ಹೌದಿಲ್ಲ ಮತ್ತೆ? ಒಬ್ಬ ಸ್ವಾಮಿಗಳು ಹೇಳ್ತಿರ್ತಾರೆ, ಕೇಳ್ಬೇಕು ನಿಮ್ಗೆ. ಯೂಟ್ಯೂಬ್ನಾಗ ಹೊಡೆದವ್ರು ಯಾರು ಗೊತ್ತೈತ್ಲೆ ನಿಮ್ಗೆ? ಧಾರವಾಡ ನಿಸ್ಕಲ್ ಮಂಟಪ. ನಾವ್ ಹೇಳಂಗಿಲ್ಲ, ಅದು ಸ್ವಾಮಿಗಳು ಅಂದಿದ್ದ. ನಾ ಯಾವ್ದು ಸಂಪತ್ತಲ್ಲ ಮತ್ತೆ ಇರ್ಲಿ. ಯಾಕೆ ಹೇಳ್ತಾ ಇದೀನಿ ಅಂದ್ರ, ಇವತ್ತು ನಮ್ಮ ನಾಡಿನಲ್ಲಿ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ನಮ್ಮ ನಾಡಿನಲ್ಲೆಲ್ಲ ಇವತ್ತು ರಾಮಣ್ಣನ ಮನೆಗೆ ಇಷ್ಟು ಬರ್ಬೇಕಂದ್ರೆ ಸಾಮಾನ್ಯವಾದದ್ದಲ್ಲ ಇದು. ತಿಳಿತಿಲೋ? ಅವ್ನು ಬಹಳ ಭಕ್ತಿ, ಅವ್ನ ಹೃದಯ ಶ್ರೀಮಂತಿಕೆ ಎಷ್ಟು ದೊಡ್ಡದು, ಎಷ್ಟು ನಯ ವಿನಯ. ಬರೀ ಅಂಗಡಿ ಅಲ್ಲಿ ಗುರುಗಳ ಮನೆಗೆ ಬಂದಾಗ, ದಾನಪ್ಪ ಮನೆಗೆ ಬಂದಾಗ ಅಷ್ಟೇ ನೋಡ್ತಿದ್ದೆ. ಹೌದಿಲ್ಲೋ? ಆದ್ರ ಮಹಾರಾಜರು ಎಲ್ಲ ಮಾತಾಡುವಾಗ ಬಹಳ ಸುಂದರವಾಗಿ ಹೇಳಿದ್ರು. ಅವ ಶುದ್ಧವಾದ ನಡೆ ನುಡಿಯನ್ನು ಇಟ್ಕೊಂಡು ಒಳ್ಳೆ ಆಚಾರವಂತ ವಿಚಾರವಂತನಾಗಿ ನಡೆದಾನ ಸಲುವಾಗಿ ಗುರುನಾಥ ಇವತ್ತು ಗುಡಿಸಲಿದ್ದದನ್ನ ರಾಜವಾಡಿ ಅಂತ ಮನಿತನ ಕೊಟ್ಟಾನ. ಮನಿ ಕಟ್ಲಿಕ್ಕೆ ಅವ್ನ ಶಕ್ತಿ ಕೊಟ್ಟಾನ. ಹೌದಿಲ್ಲ? ಇಷ್ಟೇ ಅಲ್ಲ, ಅವರು ನಾವೊಂದು ಮಾತನ್ನ ಹೇಳಕ್ ಬಯಸ್ತೀನಿ. ನಮ್ಮ ಮಕ್ಕಳು ಯಾರೇ ಶಾಲೆ ಕಲಿಸಿದ್ರೆ ನೌಕರಿಗೆ ಕಲಿಸ್ಬೇಡ, ಜ್ಞಾನಕ್ಕಾಗಿ ಕಲಿಸ್. ನೌಕರಿಗೆ ಕಲಿಸ್ಬೇಡ್ರಿ. ಯಾಕಂದ್ರೆ ಗುಲ್ಬರ್ಗಾದಾಗ ಚಾದ ಅಂಗಡಿ ಮೇಲೆ ಬರ್ದಾನ. ನಮ್ಮ ಬಸವರಾಜ್ ಎಲಿಗಾರ್ CPI ಸಾಹೇಬ್ ಮನೆ ಭಾಷಣದಾಗ ಹೇಳ್ಯಾರ, ನೋಡಿರ್ಬೇಕಾರೆ ಅದು ತೋರ್ಸ್ಯಾರ ಅವ್ರ ಭಾಷಣ ಮಾಡಾಗ. ನನಗೆ ಸರ್ಕಾರಿ ನೌಕರಿ ಸಿಗ್ಲಿಲ್ಲವೆಂದು ಚಿಂತಿಸಬೇಡ, ನನಗೆ ಸರ್ಕಾರಿ ನೌಕರಿ ಸಿಗ್ಲಿಲ್ಲವೆಂದು ನಾನು ಚಿಂತಿಸುವುದಿಲ್ಲ, ನಾನು ಒಂದು ಅಂಗಡಿಯ ಮಾಲೀಕನಾಗಿದ್ದೇನೆ ಅಂತ ಅಂಗಡಿ ಮೇಲೆ ಬೋರ್ಡ್ ಹಾಕಿ, ಚಾದ ಅಂಗಡಿ ಮೇಲೆ. ನನಗೆ ಆಗ್ಬೇಕಾಗಿಲ್ಲ, ನಾ ಮಾಲಕಾಗಿನ ಹೆಮ್ಮೆ ಆಯ್ತು ಅವಾಗ. ಅದಕ್ಕೆ ಪ್ರತಿಯೊಬ್ರು ನಾವು ಮಾಡೋ ಕೆಲಸನ ನಮ್ಗೆ ಹೆಮ್ಮೆ ಇರ್ಬೇಕು, ಅದ್ರ ಮೇಲೆ ನಮ್ಗೆ ಶ್ರದ್ಧೆ ಇರ್ಬೇಕು, ಅದ್ರ ಮೇಲೆ ನಮ್ಗೆ ಭಕ್ತಿ ಇರ್ಬೇಕು. ಏನಪ್ಪ, ಯಾವ ಕೆಲಸ ನಾವು ಮಾಡ್ತಿಲ್ಲ ಅದ್ರ ಮೇಲೆ ನಮಗ ಸಂಪೂರ್ಣ ಏಕಾಗ್ರತೆ ಇರ್ಬೇಕು. ನಾವು ಮಾಡೋ ವೃತ್ತಿ ನನಗೆ ಗೌರವಿಸೋದು ನನಗೆ ಕಲಿಬೇಕು. ಅವಾಗ ನನಗೆ ಆ ವೃತ್ತಿ ಒಲಿತೈತಿ. ನಾನು ವೃತ್ತಿ ಕೀಳಿಸಿ ಇನ್ನೊಬ್ರು ಮಾಡೋದು ಶ್ರೇಷ್ಠ ಅನಿಸ್ತಾ ನಮ್ಮ ಕೈಯಾಗಿಂದ ಹೋಗತಿ, ಬಾಯಾಗಿಂದ ಹೋಗತಿ, ಆಗ ಸದಾಯಾಗ ಆಕತಿ ನಮ್ಮ ಬಾಳೆ. ಹೇಳ್ತಿಲ್ಲೋ? ಅದಕ್ಕೆ ಕೇಳ್ಬೇಕಾದ ಇಷ್ಟೇ. ಪ್ರತಿಯೊಬ್ರು 12 ತಿಂಗಳುಗಳದಾಗ್ರಿ, ಮತ್ತೊಂದು ವರ್ಷದಾಗ 14 ಕೆಟ್ಟದಾರಿ ಆ ಕಡೆ ಕೆಟ್ಟವ. ಹಾಗೆ ನಮ್ಮ ದೊಡ್ಡಿದ ಇಬ್ರು ನಾವು ಅಪ್ಪ ಮಗಳು ದೊಡ್ಡಿದ್ವಿ. ಎಷ್ಟು ಇದಾವೆ? 1 ವರ್ಷಕ್ಕೆ ತಿಂಗಳು ಎಟ್ಟದಾವ? ಎಟ್ಟದಾವ 1 ವರ್ಷಕ್ಕೆ ತಿಂಗಳ? ಎಷ್ಟು 1 ವರ್ಷಕ್ಕೆ ತಿಂಗಳ? 12. ಆ ಮುಖ್ಯದಕ್ಕೆ ಹೇಳ್ತಾರೆ. ಕೆಟ್ರ ಕಡೆದಿ ಮಗನ ಅದಿಲ್ಲ, ಮಗನ ಮತ್ತೆ ಅಡ್ದಿದಿಲ್ಲ. ನಾನು ದತ್ತಕ್ಕೆ ತಗೋತೇವ. ಯಾಕೆ ಹೇಳಕತ್ತೀನಿ ಅಂದ್ರ, 12 ತಿಂಗಳುಗಳಲ್ಲಿ ನಿಮ್ಗೆ 11 ತಿಂಗಳು ಪ್ರಪಂಚ ಮಾಡ್ರಿ, 1 ತಿಂಗಳಲ್ಲಿ ಶ್ರವಣ ಮಾಡ್ರಿ. ಕಷ್ಟ ಬಿಡ್ರಿ ಅಂದ್ಕೊಂಡು ಕಟ್ಟ ಬಿಡ್ಕೊಂಡು ಅಡ್ಡಾಕತ್ತೀವಿ, ಗಡ್ಡ ದಾಡಿ ಗಡ್ಡ ಕುಂದಿಟ್ಕೊಂಡು ಅಡ್ಡಾಕತ್ತೀವಿ. ಹಂಗಲ್ಲ, 1 ತಿಂಗಳು ಶ್ರವಣ ಮಾಡ್ರಿ. ಜೀವನದೊಳಗೆ 11 ತಿಂಗಳು ನೀವು ಸುಖ ಶಾಂತಿ ನೆಮ್ಮದಿಯಿಂದ ಪ್ರಪಂಚ ಮಾಡ್ಬೇಕಂದ್ರೆ, 11 ತಿಂಗಳು ಸುಖದಿಂದ ಇರ್ಬೇಕಂದ್ರೆ 1 ತಿಂಗಳು ನೀವು ಶ್ರವಣಕ್ಕೆ ಆಡ್ರಿ. 11 ತಿಂಗಳು ಆನಂದವಾಗಿ ಪ್ರಪಂಚದೊಳಗೆ ಇರ್ತೀರಿ. ಅದು ಆಗಂಗಿಲ್ರಿ ಗುರುಗಳ. ತಿಂಗಳಗಟ್ಲೆ ನಾವು ನಿಮ್ಗೆ ಭಾವ ಇದೀವನ ಅಂತಂದ್ರಿ ಅಂದ್ರ 2ನೇ ಚಾನ್ಸ್ ಒಂದು ಕೊಟ್ರ. ಏನ? ಶಿವರಾತ್ರಿ, ನವರಾತ್ರಿ. 9 ದಿನಾರೇ ಮಾಡಂದ್ರ 9 ದಿನ ಆಗಲ್ರಿ ಗುರುಗಳ. ನಮಗೇನ ಮಕ್ಕಳು ಮರಿದಾವ್ ನಿಮ್ಮಂಗೇನ ಭಾವ ಇದೀವನ ಅಂದ್ರಿ ಅಂದ್ರ ಲಾಸ್ಟಿಗೆ ಒಂದು ಶಿವರಾತ್ರಿ ಅಂತ ಬರ್ತೈತಿ. ಇವು 3 ನಂಬರ್ ವಾರ ಬರ್ತಾವ. ಮತ್ತ ಲಾಸ್ಟಿಗೆ ಒಂದು ಶಿವರಾತ್ರಿ, 1 ರಾತ್ರಿಯೇ ನಾಮಸ್ಮರಣೆ ಮಾಡೋ ಮಹಾತ್ಮ ಪ್ರವಚನ ಕೇಳಂದ್ರ ಮತ್ತೆ ಅದು ನಮಗ ಆಗಂಗಿಲ್ಲ ಅಂದ್ರೆ ಮುಂದೊಂದು ಹುಣಿ ಬರ್ತೈತಿ. ಯಾವ್ದದ? ಅಲ್ಲಿ ನಾನಾಗಿಲ್ಲ ಚಲೋ ಕಾರ್ಯದಾಗ ನಮ್ಮದ ಹಾಗಾಗಬಾರ್ದು ಅನ್ನೋದಕ್ಕ ಮಹಾತ್ಮರು ಬಂದದ್ದು ಏನಂದ್ರೆ, ನಮ್ಮ ಮಕ್ಕಳಿಗೆ ಯಾರಿಗಿ ಮುಂದಿನ ಅದು ಬೇಡ. ಶಿವರಾತ್ರಿಗೆ ಶಿವ ಕೊನೆ ಜನ್ಮ ಆಗ್ಬೇಕಿದೆ. ಹೆಚ್ಚಿದೇಯಿ ಹೆಚ್ಚಿಡೋಳ. ಇದೇ ದೇಹದೊಳಗೆ ಇದೇ ಕಣ್ಣಿನಿಂದ ನಾವು ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ. ತಿಳಿತಿಲೋ? ನಾವೆಲ್ಲರೂ ಇದೇ ಜನ್ಮದೊಳಗೆ ಜೀವನ ಮುಕ್ತರು ಆಗ್ಬೇಕು ಅನ್ನೋದಕ್ಕಾಗಿ ಶ್ರಾವಣ ಮಾಸದಲ್ಲಿ 1 ತಿಂಗಳು ಶ್ರವಣ ಮಾಡ್ರಿ. ನವರಾತ್ರಿ ಒಳಗೆ ದೇವಿ ಆರಾಧನೆ ಮಾಡ್ರಿ. ಶಿವರಾತ್ರಿ ಒಳಗೆ ಶಿವನ ಸ್ಮರಣೆ ಮಾಡಿ ಶಿವನ ಸ್ವರೂಪಗಳು ಆಗ್ರಿ ಅಂತ ಮಹಾತ್ಮ ಹೇಳ್ಯಾರ. ಅದಕ್ಕಿಂತ ಪವಿತ್ರವಾದ ಮಾಸದಲ್ಲಿ ನಾಡಿನಾದ್ಯಂತ ಎಲ್ಲ ನಡೀತಕ್ಕಂಥ ಪವಿತ್ರವಾದ ಶ್ರವಣ ಮಾಸ ಇದು. ಅದಕ್ಕಿಂತ ಶ್ರವಣ ಮಾಸದಲ್ಲಿ ನಮ್ಮ ರಾಮಣ್ಣನ ಮನೆಯೊಳಗೆ ಶ್ರವಣ ನಡೆದೈತಿ ಅಂದ್ರ ಬಹುಶಃ ಇದಕ್ಕೆ ಇನ್ನೇನು ಆಗ್ಬೇಕಾಗಿಲ್ಲ. ಕೇಳ್ತೀರಿ? ಎಲ್ಲರೂ ಮನಸ್ಸಿಗೆ ಶಾಂತಿ. ಮನೆಯೊಳಗ ಯಾವ ಮನೆಯೊಳಗೆ ಶಾಂತಿ ಸಮಾಧಾನ ಇರ್ತೈತೆ ಆ ಮನೆಯೊಳಗೆ ಲಕ್ಷ್ಮಿ ಇರ್ತಾಳ. ಪ್ರಪಂಚಕ್ಕೂ ಲಕ್ಷ್ಮಿ ಬೇಕು, ಪಾರಮಾರ್ಥಕ್ಕೂ ಲಕ್ಷ್ಮಿ ಬೇಕು. ಮತ್ತೆ ಲಕ್ಷ್ಮಿ ಇರೋದು ಯಾರ್ದು ನಡೆಯಂಗಿಲ್ಲ. ಹೇಳ್ತಿಲ್ರಿ? ಆದ್ರೆ ಎಷ್ಟು ಬೇಕು ಅಷ್ಟೇ ಇಟ್ಕೋಬೇಕ. ಅತಿ ಅದಕ್ಕೆ ಬೇನ್ ಹಾಕ್ತಿದ್ರೆ ಮತ್ತೆ ಪರಿಸ್ಥಿತಿ ನಾಟಕಂಗಿಲ್ಲ. ಹೇಳ್ತಿಲ್ಲ? ಯಾಕಂದ್ರ ಆಕೆ ಎಲ್ಲಿ ಹೋಗಿ ಈತೊಳಗೆ ಗೊತ್ತಿಲ್ಲ. ಮತ್ತೆ ಅದಕ್ಕೆ ವಿಷ್ಣು ಇರ್ತಾರ ಗಾಂಡಿ ಎದ್ಬಿಟ್ಟು ಆದ್ರೆ ಆಕೆಗೆ ಏನು ಕೆಟ್ಟ ಹೆಸರು ಬರ್ತೈತಿ?
ಹೆಣ್ಮಕ್ಳು ಗಾರ್ಡನ್ ಬಿಟ್ಟು ಹೋದ್ರೆ ಏನ್ ಬರ್ತೈತಿ ನಿಮ್ಗೆ ಗೊತ್ತ ಹಂಗಾಕೈತಿ ಅದು ಗುರುವಿನ ಮಾಡ್ಕೊಂಡ ಅಂದ್ರೆ ಲಕ್ಷ್ಮಿ ನಿಮ್ಗೆ ಬಿಟ್ಟು ಎಂದೂ ಹೋಗಲ್ಲಕ್ಕಿ ಮತ್ ಬಿಟ್ಟು ಆಕೆ ಬಂದು ಹಾಕ್ತಿರಂದ್ರೆ ಯಾವಾಗ ಹೋಗೋದು ಹೇಳಕ್ ಬರಲ್ಲ ಕೇಳ್ತಿಲ್ಲ ಅದಕ್ಕೆ ಇಲ್ಲಿ ಏನ್ ಸತ್ಸಂಗದೊಳಗೆ ಕೂಡಿರಿ ಎಲ್ಲರೂ ಗುರುವಿನ ಮಕ್ಕಳದಿರಿ ಗುರುಗಳು ಹೇಳ್ತಕ್ಕಂತ ನಾಮಸ್ಮರಣೆ ಮಾಡ್ರಿ ಈ ಸತ್ಸಂಗಗಳಲ್ಲಿ ಇದ್ದಲ್ಲಿ ಹೋತ್ವರಿ ನಮ್ ಕೈಲಿ ಆದ್ರೆ ಒಳ್ಳೇದು ಮಾಡೋದು ಇಲ್ಲ ಕೆಟ್ಟದ್ ಮಾಡೋದು ಬಿಡುದು ದಾನ ಮಾಡಂಗ ಮಾತ್ರ ಮಾಡೋದು ಮಾಡ್ಲಿಕ್ಕೆ ಬಿಡುದು ಅವ್ರು ಇನ್ನೊಬ್ರು ತಿನ್ನೋದ್ರೆ ಬಿಡಕ್ ಬರುತ್ತಿಲ್ಲ ಇನ್ನೊಬ್ರಿಗೆ ಒಳ್ಳೆಯದರ ಅಲ್ರಿ ಅದು ಕೆಟ್ಟದನ್ನೋದ್ರೆ ಬಿಡಕ್ ಬರುತ್ತಿಲ್ಲ ನಿಮ್ಗೆ ನಮಸ್ಕಾರ ಮಾಡಂಗಾದ್ರೆ ಮಾಡ್ಲಿಕ್ಕೆ ಬಿಡ್ರಿ ತಿರಸ್ಕಾರ ಮಾಡೋದ್ರೆ ಬಿಡ್ರಿ ಇದೇ ಜನ್ಮದೊಳಗೆ ನೀವು ಮುಕ್ತರಾಗ್ತೀರಿ ಇದು ಯಾಕಂದ್ರೆ ಪ್ರಪಂಚದೊಳಗ ಕೆಲವೊಮ್ಮೆ ಬಲ್ಲವರಿಂದ ಕೆಲವೊಮ್ಮೆ ಶಾಸ್ತ್ರಗಳಿಂದ ಕೆಲವೊಮ್ಮೆ ಸಜ್ಜನರ ಸಂಘದಿಂದಲರಿಲ್ಲ ಪರರ ಗುಣಗಳನ್ನು ಪರ್ವತದಂತೆ ಬೆಳಿಪನೆ ದೇವರ ದೇವ ಪರರ ಆರನ್ನಾದರೂ ತನ್ನಂತೆ ನೋಡ್ಪನೆ ದೇವರ ದೇವ ಮರ ಅಂಶವನ್ನೆಲ್ಲ ತೊರೆದು ಬಿಟ್ಟ ಆತನ ದೇವ ದೇವರ ದೇವ ಪರಸತಿಯರನ್ನು ಮಾತಿ ಎಂದು ಭಾವಿಪನೆ ದೇವರ ದೇವ ಅಂತ ಹೇಳ್ಯಾರ ನೀವು ದೇವರಾಗುವಂತ ದಾರಿಗಳನ್ನು ಹೇಳ್ಯಾರ ಮಹಾತ್ಮರು ಅದಕ್ಕೆ ಪರರ ಆರನ್ನಾದರೂ ತನ್ನಂತೆ ನೋಡ್ಪನೆ ದೇವರ ದೇವ ಹೌದು ಎಲ್ಲರೂ ನನ್ನಂತೆ ಅಂತ ತಿಳ್ಕೊಂಡ್ಬಿಟ್ರೆ ಸಾಕು ಇನ್ನು ಮುಂದಿನ ಏನಕ್ಕೆ ಇಟ್ಟಿಲ್ರಿ ಮುಂದುವರೆದವ್ರಿಗಂತ ನಾವೇನು ಹೇಳ್ಬೇಕಾಗಿಲ್ಲ ಅದು ಕನಿಷ್ಠ ಪಕ್ಷ ನಾವು ಪ್ರಪಂಚದಾಗ ಇರ್ತಕ್ಕಂಥವ್ರು ಅಣ್ಣತಮ್ಮರಿಗೆ ಮೋಸ ಮಾಡ್ಲಾರ್ದ ಬದುಕುವಂಥದ್ದು ಕಲಿಬೇಕು ತಿಳಿತಿಲ್ರಿ ಗಂಡನ ತುಡಲಿ ಹೆಂಡತಿ ತುಡಲಿ ಗಂಡ ಗಂಟು ಮಾಡೋದು ಬಿಡ್ಬೇಕು ಅಣ್ಣನ ತುಡಲಿ ತಮ್ಮನ ತುಡಲಿ ಅಣ್ಣ ಇಂಥವೆಲ್ಲ ಬಿಡ್ಬೇಕು ಯಾಕಂದ್ರೆ ಸೀಮಿ ಸರ್ಸೋದು ಬಿಡ್ಬೇಕು ಸೀಮಿ ಸರ್ಸರ್ ಮುಂದಿನ ಜನದಾಗ ಹೆಗಣಾಗಿ ಹುಡ್ತಾರ ಮತ್ತೆ ಇದು ಗೊತ್ತಿರ್ರಿ ಯಾಕಡೆ ನಾವು ಸುದ್ದಿ ಹೇಳಕತ್ತೀನಿ ಈ ಕಡೆದಲ್ಲ ಯಾಕಂದ್ರೆ ರೈತರಲ್ಲ ಯಾವ ಸೀಮಿ ಸರ್ಸ್ತಾನ ನಾವು ರೈತಲ್ಲ ರೈತ ಕರೆ ರೈತ ಇದ್ರು ನಾವು ಸೀಮಿ ಸರ್ಸಂಗಿಲ್ಲ ಯಾಕಂದ್ರೆ ಸೀಮಿ ಕಲ್ಲದ್ರ ಲಕ್ಷ್ಮಿ ಯಾವ ಸೀಮಿ ಸರ್ತಾನೋ ಜೀವನದಾಗ ಎಂದು ಉದ್ದಾರ ಆಗಂಗಿಲ್ಲ ಬರ್ಕೊಂಡ್ಬಿಡ್ರಿ ನಿಮ್ ತಲೆ ನೀವು ತಪ್ಪು ಭಕ್ತರಿಂದ ತಪ್ಪು ಆಗಿರುವನ ಗುರುಗಳು ಹೇಳೋದು ಎದಕ್ಕಪ್ಪ ಅಂದ್ರ ಇವ್ರ ತಮ್ಗೇನು ಗೊತ್ತಿಲ್ಲ ಯಾಕೆ ಹೇಳ್ಬೇಕಾಗಿತ್ತಂದ್ರ ಯಾವ ದಿನ ಅರಿಯದೆ ಮಾಡಿದ ಪಾಪ ಅರಿತರೆ ತೊಲಗುವುದು ಅರಿತು ಮಾಡಿದ ಪಾಪ ವಜ್ರದ ಎರಕು ಹೋಯ್ದೆ ಅಂತ ಸರ್ವಜ್ಞ ಅಂತ ಹೇಳ್ಯಾರ ತಿಳಿಲಾರದ ಮಾಡಿದಕ್ಕೆಲ್ಲ ಕ್ಷಮ ಇರ್ತತಿ ಅದಕ್ಕಿಂತ ಕಾರ್ಯದಲ್ಲಿ ಪ್ರಪಂಚದೊಳಗೆ ನಾವು ಸುಖದಿಂದ ಶಾಂತಿಯಿಂದ ನೆಮ್ಮದಿಯಿಂದ ಇರ್ಬೇಕಪ್ಪ ಅಂತಂದ್ರ ತಿಳಿತಿಲೋ ನಮ್ ಗುರುಗಳು ನಾವು ಹುಟ್ಟಿದಾಗ 14 ಎಕರೆ ಜಮೀನು ತಗೊಂಡಿದ್ರತ್ರಿ ಅದ್ರಾಗ ಒಂದು 3-4 ಎಕರೆ ಒಬ್ಬ ಉಳಿತಿದ್ದ ಅವ್ರದ ಅಂತ ಅವ್ರ ಅಣ್ಣದೇ ತಗೊಂಡಿದ್ರು ಅವ್ರು ಗೊತ್ತಿತ್ತು ಇಲ್ಲೇ ಬರ್ತೈತೆ ಸೀಮೆ ಅಂತ ಹೇಳ್ತಿದ್ರು ಕರೆ ನೋಡ್ಕೊ ಸುಮ್ಮನೆ ನಕ್ಕೋತಿರ್ತಾರೆ ಮತ್ತೆ ಊಟ ಕೂತಾಗ ನಾವು ಬಂದ್ರೆ ಊಟ ಕರಿತಿದ್ರು ನಮ್ಮ ಗುರು ಊಟ ಕೂತಾಗ ಬಂದ್ರೆ ಅವ್ರು ಕರಿತಿದ್ರು ಅವ್ರ ಐತಿದ್ ಹಿಂಗಾತ ನಾವು ತಗೊಳ್ಳೋ ಅಂದ್ಕೊಳ್ಳಿ ಬೇಡ ತಾಳಿದ್ದು ಬಾಳಿತ್ತು ತಿಳಿತಲ್ತಮ್ಮ ಅಲ್ಲ ಇಟ್ಟಿರ್ತೈತಿ ಸೀಮೆಗೆ ಏನು ಮುಳ್ಳಿ 1-2 ಎಕರೆ ಉಂಟ್ರೆ ನಮ್ ಬಿಡಿಯೋದಾಗ ಹೋದ ಇನ್ನೊಬ್ರು ಇದ್ರಾಗ ನಾವ್ ಇರ್ಬಾರ್ದು ಬರೋ ಟೈಮ್ ಬರ್ತೈತಿ ತಾನ ಬರ್ತೈತಿ ಅಂದ್ರೆ ಹೆಂಗ ಬರ್ತೈತಿ ಅಂದ್ರೆ ನಿಮ್ಗೆ ಹೇಳ್ಬೇಕಂದ್ರಿ ಅವ್ನ ಮಕ್ಕಳ ಅವ್ನ ಊರ್ಲ ಹಾಕಿ ಮೊದಲು 2 ಸಲ ನಾವೇನು ಊಟಕ್ಕಿಂತ ಮೊದಲೇ ಅಪ್ಪರ ಅಜ್ಜಾರದ ಅದು ಬೆಳಿ ಮಾಡಕ್ ಹೋದಾಗ ಎದಿಮೆ ಅಂಗಿ ಹಿಡಿದು ಅಲ್ದಾಡಿದ್ದು ನಾವು ಆದ್ರೆ ಇದು ಬರ್ಬೇಕಾದ್ರೆ ಹೇಳಿದ್ರೆ ಏಕನಾಥ್ ಮಹಾರಾಜರ ದಷ್ಟ ಅಂತ ಹೌದಿಲ್ಲ ವಿಷ ವಿಕ್ಯದವಾಗಿ ಷಡ್ರಸವನ್ನಿಸಲಬೇಕು ವಿಷ ಎರೆದವ್ರಿಗೆ ಹಾಲು ಎರಿಬೇಕಾದ್ರೆ ಪಾಷಾಣದಾಗ ಹೇಳೋದು ಅಟ್ಟ ಅಲ್ರಿ ಹಂಗ ನಡೆದ್ರ ಅವ್ರು ನನಗೆ 50ನೇ ವರ್ಷಕ್ಕ ಆ ಹೊಲ ಮೋಜಿನಿ ಮಾಡಿಸಿ ನಾವೆಲ್ಲ ದೊಡ್ಡವ್ರದಿಲ್ರಿ ಇವತ್ತ ಈಗ ಗೊತ್ತೈತೆ ಅಜ್ಜಾರಿಗೆ ಕರ್ನಾಟಕ ಸರ್ಕಾರದೊಳಗ ನಾ ಏನ್ ಹೇಳ್ತೀನಿ ಅದೇ ಫಾಸ್ ಕರ್ನಾಟಕ ಸರ್ಕಾರ ನನ್ನ ಮಾತು ಕೇಳೋಕೆ ಪವರ್ ಬಂದಿತ್ತು ಇವತ್ತ ನಾವೇನು ಮಾಡಿಲ್ಲ ಅದು ಬಿಡಿಸ್ಬೇಕಾದ್ರೆ ಏನು ತೋರಿಸಲ್ಲ ಮೋಜಿನಿತ ಮೋಜಿನಿ ಮಾಡಿಸ್ತೀವಿ ಅವ್ರು ತಾಕತ್ ನೋಡೋದಂತ ಕೂತ ಅಷ್ಟ ಎಲ್ಲಿ ಮೋಜಿನಿ ಮಾತು ನಮ್ಮ ಅಣ್ಣವ್ರು 4 ಫೂಟ್ ಬಿಟ್ಟು ತಂತೀವಿ ಲೇಖ ಅಕಸ್ಮಾತ್ ಮತ್ತಾರೇ ಬಂದು ಅಳದ್ರು ನಾವು ಖರ್ಚು ಮಾಡೋರು ಇಟ್ಟಾಕ್ ಬಿಟ್ಟಿದ್ದೆ ಕೇಳ್ದೇನ ಮತ್ತಾರೇ ಬಂದು ಅಳದಾಗ 1-2 ಫೂಟ್ ಸರ್ದೆ ಹೊಡೆದ್ರೆ ರೈ ಸೀಮೆ ಅಂದ್ಮೇಲೆ 4 ಫೂಟ್ ಬಿಟ್ಟು ಹಾಕೊಂಡ್ರು ಅದು ಎಂತದಂದ್ರೆ ಅದರ ತುಂಬ ಮಾಯಿನ ಗಿಡ ಹಾಕಿ ನಮಗೆ ಬಿಟ್ಟು ಕೊಟ್ಟರು ಗಿಡ ಅವ್ರು ಹಚ್ಚರು ಹಣ್ಣು ಇದಿಲ್ಲ ದೇವರ ಕಾನೆ ವಾಲಿಕೆ ನಾವು ತಾನೇ ಪರ್ಲಿಕ್ಕ ಹೈ ಇದ್ರಾಗ ನಾವು ಹಾಳಾಗೋದು ಕ್ಷಣಿಕ್ ಸ್ವಲ್ಪಕ್ಕಾಗಿ ನಾವು ಅಣ್ತಮ್ರಾಗ್ಲಿ ಅಕ್ಕಗೆರಾಗ್ಲಿ ಹೆಣ್ಣು ಎಲ್ಲ ಮನಸ್ಸು ಕೆಡಿಸ್ಕೊಳ್ಳೋದು ಇವೆಲ್ಲ ಆಗಬಾರ್ದು ಪ್ರಪಂಚದೊಳಗ ತಾಯಿ ತಂದೆ ಮನಸ್ಸು ನೋಸೋದ್ರಿಂದ ಇವತ್ತು ಹಿರಿಯರ ಮನಸ್ಸು ನೋಸಿದ್ರೆ ಮಳೆಗಾಲ ಆಗ್ತಾ ಇಲ್ಲ ಮಹಾತ್ಮರು ಬರ್ತಾರೆ ಗ್ರಂಥಗಳಲ್ಲಿ ಹೇಳ್ತಿಲ್ಲೋ ಮನೆ ಹೆಣ್ಮಕ್ಳಿಗೆ ಸಂತೋಷಗೊಳಿಸಲಿಲ್ಲ ಅಂದ್ರೆ ಮನೆತನಕ್ಕೆ ಸುಖ ಶಾಂತಿ ಸಿಗಂಗಿಲ್ಲ ಹೇಳ್ತಿಲ್ಲ ತಾಯಿ ತಂದೆ ತಿರಸ್ಕಾರ ಮಾಡಿ ನಮ್ಮಂತ ಸ್ವಾಮಿಗಳು 100 ಮಂದಿ ತಾದ್ರಿಗೆ ಮನೆಯ ಶಾಂತಿ ಆಗ ಮತ್ತೆ ಹೇಳ ತಿಳ್ಕೊರಿ ಮೊದಲು ತಾಯಿ ತಂದೆ ಸಂತೋಷ ಆಗಂಗ್ ನಡ್ರಿ ಎಲ್ಲಾ ದೇವರು ಎಲ್ಲಾ ಊರುಗಳು ನಿಮ್ಮ ಆಶೀರ್ವಾದ ಮಾಡ್ತಾವ ಇದು ಅವಶ್ಯ ಇವತ್ತಿನ ದಿನಮಾನಗಳಲ್ಲಿ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳ್ತಾ ಹೇಳ್ತಿಲ್ಲೋ ವಿಶೇಷವಾಗಿ ಮಹಾರಾಜರು ಬಹಳಷ್ಟು ಮಾಡಿಗಾಳಕ ನನಗಿರುವಂತಹ ಅವಿನಾಭಾವ ಸಂಬಂಧವನ್ನ ಪ್ರಶಾಂತ್ ಮಹಾರಾಜರು ಹೇಳಿದ್ರು ಲ್ಯಾಂಡ್ ಮಹಾರಾಜರು ಅಂತ ಬಹಳ ಕಡೆ ಎಲ್ಲಾ ಕಡೆ ಅದನ್ನ ಹೇಳ್ತಿರ್ತಾರ ನಮಗೆ ಊರೆಲ್ಲ ಪರಿಚಯ ಇರಲಿಲ್ಲ ನಮ್ಗೆ ಇವ್ರದ್ದು ಒಂದೇ ಒಂದು ಮನೆತನ ಸುತಾರ ಅವ್ರ ಮನೆತನ ನಿಮ್ಮ ಅಪ್ಪನ ಹೆಸರೇನ ನಿಮ್ಮ ಅವನ ಹೆಸರೇನ ಕಾಶಿಬಾಯಿ ನಮ್ಮ ಗುರುಗಳು ಪರಮ ಶಿಷ್ಯಳಾಕಿ ಅವ್ರ ಅಕ್ಕಂಗ್ಯಾರ 4 ಮಂದಿ ಅಪ್ಪ ಅವ್ರ ಶಿಷ್ಯರು ಕಾರಣ ಒಂದೇ ಮನೆಗೆ ಗೊತ್ತು ನಮ್ಮ ಗುರುಗಳಿಗೆ ನನಗೂ ಅದು ಒಂದೇ ಮನೆಗೆ ಗೊತ್ತಿತ್ತು ಆ ಇತ್ತಿತ್ತಲಾಗಿ ಲಾಯಣ ಮಹಾರಾಜರು ಎಂದು ಭೇಟಿ ಆದ್ರು ಅವಾಗಿನಿಂದ ಮಾಡಿಗಳ ಊರಣ ನಂದಾಯ್ತು ಇರ್ತಿಲೋ ಇರ್ಲಿ ಯಾಕಂದ್ರ
ನೀರು ಒಮ್ಮೆ ನೀರಿನಾಗ ಕುಡಿಸಿದ ಕೂಡಲೇ ಅಂತ ತೆಗಿಲಾಕ್ ಬರುತ್ತೆ, ನಿಮ್ಮದು ಬೇರೆ ತಕ್ಕೋರಿ, ನಮ್ಮ ನೀರು ಬೇರೆ ತಕ್ಕೊಳಕ್ ಬರುತ್ತೆ? ಬರೋದಿಲ್ಲ. ಹಾಲು ತೆಗಿಬೋದು, ಹಂಸ ಪಕ್ಷಕ್ಕೆ ಹಾಕೋಟ ನೀರು ತೆಗೆದು ಉದಾಹರಣೆ ಕೇಳಿದ್ರೆ ಬರೋದ್ರೆ ಇಲ್ಲ. ಹೌದಿಲ್ಲ, ನೀರು ಅದಕ್ಕೆ ಹೇಳಿದ್ರಲ್ಲ ನೀವು ನೀರು ಹಾಕೋದಂತ ಭಾಳ ಚಂದ ಹೇಳಿದ್ರಿ. ಅದಕ್ಕೆ ನಾನು ಕೊನೆಗೆ ನೀರಿಗೆನ ತಂದ ಈ ಕಾರ್ಯಕ್ರಮಕ್ಕೆ ಇಲ್ಲಿಗೆ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತೀನಿ ಅಂದ್ರೆ, ಒಟ್ಟಿನಲ್ಲಿ ಹೇಳುವಂಥ ಮಾತುಗಳು ಕಠೋರ ಇರ್ತಾವೆ. ತಪ್ಪು ತಿಳ್ಕೊಬೇಡ, ನೀವು ಮಾಡಿದ್ದೇನು ನೋಡಿಲ್ಲ, ನನಗೆ ಸಾರು ಸತ್ಯವಾಗಿ ಹೇಳ್ತೀನಿ. ದೇವ್ರುಗಳು ಬಂದಾವ, ಎಲ್ಲ ಸಭಾ ಐತಿ, ದೇವ್ ಸಭಾ ಐತಿ, ನನಗೆ ಯಾರು ಹೇಳಿಲ್ಲ. ನನ್ನ ಕರ್ತವ್ಯ ಎಲ್ಲ ಊರಾಗ ಏನು ಹೇಳ್ತಿರ್ತೀನಿ, ನೀತಿಪರ ಉಪದೇಶಗಳನ್ನು ನಾನು ಸ್ವ ಇಚ್ಛೆಯಿಂದ ಹೇಳಿದ್ದೀನಲ್ಲ ಹೊರತಾಗಿ ಇನ್ನೊಬ್ಬ ಬಗ್ಗೆ ಹಂಗೆ ಹೇಳು ಅವ್ರ ಬಗ್ಗೆ ಹಿಂಗಂದಿರಪ್ಪ ಮತ್ತು ಮುಂದೆ ತಗೊಂಡು ಕತ್ಲೆ ನಿಂತು ಕಲ್ಲು ಉದಿರ್ ಬರ್ತದೆ. ಮೊದಲ ಟೈರ್ ಹಾಕ್ಸಕ್ಕೆ ಬರೋಕ್ಕಿಲ್ಲ, ಮತ್ತು ಗ್ಲಾಸ್ ಹೊಡಿತಾರೆ, ಮತ್ತು ಅದಕ್ಕೆ ಖರ್ಚು ಹಂಗೇನಿಲ್ಲ. ನಾನು ನಿಮ್ಮ ಮನೆಯ ಮಗನಾಗಿ ನಾವು ನಿಮ್ಮ ಊರಿಗೆ ಬರಬೇಕಾದ್ರೆ ನಿಮ್ಮ ಮನಸ್ಸು ಇರಬೇಕಂದ್ರೆ ನಾನು ಮಾಡಿಗಾಳ ನಮ್ಮ ಅವ್ರ ಮಣಿ ಅನ್ನುವಂಥ ಮಾತನ್ನು ನೀವು ಹೇಳಿದ್ರು. ನಮ್ಮ ಗುಲ್ಗಂಜ್ ಅವ್ರ ಮನೆ ನಮ್ಮ ಗುರುಗಳು ಹತ್ತಿದ್ರು. ಏನಂದ್ರಲ್ಲ ಮಹಾರಾಜ ಜರ ನಿಮ್ಮ ರಾಜ್ಯದೊಳಗೆ ನಿಮ್ಮೂರ ನಿಮ್ಮ ತಾಲೂಕಿನಾಗ ನಿಮ್ಮೂರಾಗ ಬಂದು ನನಗಷ್ಟು ವಜ್ಜಿ ಮಾಡಿರಿ ಅಂದ್ರೆ ಈ ವಜ್ಜಿ ನನ್ನ ಜೀವನದಾಗ ಯಾವತ್ತೂ ಮರಿದಲ್ಲ ನಿಮ್ಮ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಗ್ರಾಮದವ್ರದ್ದು ಇಷ್ಟೇ ಪ್ರೀತಿ ನನ್ನ ಮೇಲೆ ಇರಲಿ. ನಾನೊಬ್ಬ ನಿಮ್ಮ ಮನೆಯ ಮಗನಾಗಿ ಹೇಳ್ತಿಲ್ಲೋ, ನಾನು ಸತ್ತಾದಿಂದ ಇದು ನನ್ನ ಮನೆ ಅಂತ ತಿಳ್ಕೊಂಡು ನಾ ಮಾತಾಡಿದ್ದೀನಿ, ನನ್ನ ಊರಂತ ಮಾತಾಡಿದ್ದೀನಿ. ನಾನು ಮಾತನಾಡುವಂಥ ಮಾತುಗಳನ್ನು ಯಾರು ಅನ್ಯಥಾ ಭಾವಿಸದೆ ಪ್ರೀತಿಯಿಂದ ಸ್ವೀಕಾರ ಮಾಡ್ರಿ. ನಾವು ಇನ್ನಷ್ಟು ಪ್ರೀತಿಯಿಂದ ನಿಮ್ಮ ಊರಿಗೆ ಬರೋಣ, ನಾವು ನೀವು ಕೊನೆ ಉಸಿರಿರುವವರೆಗೆ ಇದೇ ಪ್ರೀತಿ, ಶಾಂತಿ, ಸಮಾಧಾನ, ನೆಮ್ಮದಿಯಿಂದ ಬದುಕೋಣ ಅಂತ ಸದ್ಬುದ್ಧಿಯನ್ನ ಈ ಮನೆತನದವ್ರು ಹಿಡ್ಕೊಂಡು, ಈ ಊರಿನವ್ರು ಹಿಡ್ಕೊಂಡು, ನಾನು ಹಿಡ್ಕೊಂಡು ಸರ್ವಜನ ಸುಖಿನೋ ಹೋಗುವಂತು ಅಂತಕ್ಕಂಥ ರೀತಿಯಲ್ಲಿ ಎಲ್ಲರಿಗೂ ಇದೇ ಶಾಂತಿ ಸಮಾಧಾನವನ್ನ ಪರಮಾತ್ಮ ದಯಪಾಲಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಸದ್ಗುರುನಾಥನ ಪಾದಕ್ಕೆ ಎರಡು ಶಬ್ದಗಳನ್ನು